ಹಲೋ ಎವ್ರಿವನ್, ವೆಲ್ಕಮ್ ಟು ಮೈಂಡ್ ಚಕ್ರ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎನ್ ಸಿ ಆರ್ ಟಿ ಬುಕ್ಕಲ್ಲಿ 6th ಸ್ಟ್ಯಾಂಡರ್ಡ್ದು ಜಿಯೋಗ್ರಾಫಿ ಅನ್ನು ಕನ್ನಡದಲ್ಲಿ ಕಲಿಯೋಣ ಸ್ನೇಹಿತರೆ. ಕನ್ನಡದಲ್ಲಿ ಕಲಿಯೋಣ. ಸೊ ನಿಮಗೆ ನೋಡಿ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ, ನಿಮ್ಮ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಎನ್ ಸಿ ಆರ್ ಟಿ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ತುಂಬ ಜನರಿಗೆ ಓಕೆ, ನಾನು ಇಂಗ್ಲೀಷಲ್ಲಿ ಓದ್ತಾ ಇದ್ದೀನಿ ಸರ್, ಅಷ್ಟೊಂದು ಅರ್ಥ ಆಗುತ್ತಿಲ್ಲ ಅಂತ ಅನ್ನೋದಾದರೆ, ಸೊ ಇಲ್ಲಿ ಹಿಯರ್ ಇಸ್ ದ ಸೊಲ್ಯೂಷನ್. ನಾವೇನು ಮಾಡ್ತೀವಿ, ಎನ್ ಸಿ ಆರ್ ಟಿಯನ್ನೇ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೇನೆ. ಕಾನ್ಸೆಪ್ಟ್ ಏನೆಲ್ಲ ಇದೆ 6th ಸ್ಟ್ಯಾಂಡರ್ಡಿಂದ. ಇವಾಗ ನಾನು ಕವರ್ ಮಾಡ್ತಾ ಇರೋದು ಜಿಯೋಗ್ರಫಿಯನ್ನು ಕವರ್ ಮಾಡ್ತೀನಿ. ನಾವು ಕನ್ನಡದಲ್ಲಿ ಹೇಳೋದಾದರೆ ಭೂಗೋಳಶಾಸ್ತ್ರ. ನೋಡಿ ಸ್ನೇಹಿತರೆ, ನಾನಿವಾಗ ಕವರ್ ಮಾಡೋದು 6th ಸ್ಟ್ಯಾಂಡರ್ಡ್ 6ನೇ ಕ್ಲಾಸ್ದು ಎನ್ ಸಿ ಆರ್ ಟಿ ಬುಕ್ಕು. ನೀವು ಬುಕ್ಕನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬುಕ್ ಏನಿದೆ, ಹೆಸರು ಏನಿದೆ ಅಂತಂದರೆ ದ ಅರ್ತ್ ಫುಲ್ ಬರಿತೀನಿ. ದ ಅರ್ತ್ ಅವರ್ ಹ್ಯಾಬಿಟ್ಯಾಟ್. ಸೊ ಇದು 6th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬುಕ್ ಇದೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂತಂದರೆ, ನಮ್ಮ 6th ಸ್ಟ್ಯಾಂಡರ್ಡಲ್ಲಿ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದರೆ ದ ಅರ್ತ್ ಇನ್ ದ ಸೋಲಾರ್ ಸಿಸ್ಟಮ್. ನಮ್ಮ ಭೂಮಿ ಏನಿದೆ, ಭೂಮಿ ಈ ಸೌರ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತ ನಾವೆಲ್ಲ ತಿಳ್ಕೊಳ್ಳೋಣ. ಅದು ಫಸ್ಟ್ ಚಾಪ್ಟರ್ ಆಗಿದೆ, ಎನ್ ಸಿ ಆರ್ ಟಿ ಜಿಯೋಗ್ರಫಿದು ಫಸ್ಟ್ ಚಾಪ್ಟರ್. ಸೊ ವಿತೌಟ್ ಮಚ್ ಅಡು ಒನ್ ಬೈ ಒನ್ ನಾವು ತಿಳ್ಕೊತ ಹೋಗೋಣ ಸ್ನೇಹಿತರೆ, ಸರಿನಾ? ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಏನೆಲ್ಲ ಮೇನ್ ಟಾಪಿಕ್ಸ್ನ ಕವರ್ ಮಾಡ್ತೀವಿ, ಯಾವುದೆಲ್ಲ ಮೇನ್ ಟಾಪಿಕ್ಸ್ನ ನಿಮಗೆ ಕವರ್ ಮಾಡ್ತೀವಪ್ಪ ಅಂತಂದರೆ, ಫಸ್ಟು ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಏನು. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಆಕಾಶ ಕಾಯಗಳು. ನಾವು ಕನ್ನಡದಲ್ಲಿ ಹೇಳೋದಾದರೆ ಆಕಾಶ ಕಾಯಗಳು ಅಂತ ಕರಿತೀವಿ. ಆಕಾಶ ಕಾಯಗಳು ಅಂದರೆ ಸೆಲೆಸ್ಟಿಯಲ್ ಬಾಡಿ ಸ್ನೇಹಿತರೆ. ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಚಾಪ್ಟರ್ 6th ಎನ್ ಸಿ ಆರ್ ಟಿ ಫಸ್ಟ್ ಚಾಪ್ಟರ್ ಏನಿದೆ, ದ ಅರ್ತ್ ಇನ್ ಅವರ್ ಸೋಲಾರ್ ಸಿಸ್ಟಮಲ್ಲಿ ಸ್ಟಾರ್ಸ್ ಮತ್ತು ಕಾನ್ಸ್ಟಲೇಷನ್ಸ್ ಬಗ್ಗೆ ಸ್ಟಾರ್ಸ್ ಅಂದರೆ ಗೊತ್ತು ನಿಮಗೆ, ನಕ್ಷತ್ರಗಳಿಗೆ ಸ್ಟಾರ್ಸ್ ಅಂತ ಕರಿತೀವಿ. ಕಾನ್ಸ್ಟಲೇಷನ್ಸ್ ಅಂದರೆ ಏನಪ್ಪ? ಕಾನ್ಸ್ಟಲೇಷನ್ ಅಂದರೆ ನಕ್ಷತ್ರ ಪುಂಜ. ಅದೇನು ಹೆಂಗೆ ಅಂತ ನಿಮಗೆ ಮತ್ತೆ ಫರ್ದರ್ ನಾನು ತಿಳಿಸ್ತೀನಿ. ಸೋಲಾರ್ ಸಿಸ್ಟಮ್, ನಮ್ಮ ಸೌರ ವ್ಯವಸ್ಥೆ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫಾಗಿ ತಿಳ್ಕೊಳ್ಳೋಣ. ಅಂದರೆ ಈಗ ನಾನು ನಿಮಗೆ ಇನ್ ಡೆಪ್ತಾಗಿ ಹೇಳೋದಕ್ಕಿಂತ 6th ಸ್ಟ್ಯಾಂಡರ್ಡಲ್ಲಿ ಏನೆಲ್ಲ ಕವರ್ ಮಾಡ್ತಾ ಹೋಗಿದ್ದಾರೆ, ಸರಿನಾ? ನಿಮಗೆ ಫೌಂಡೇಶನ್ ಸ್ಟ್ರಾಂಗ್ ಆಗಲಿಕ್ಕೆ ನೀವು ಈ ಒಂದೇ ಲೆಸನಲ್ಲಿ ಡೀಪಾಗಿ ಹೋಗೋದಕ್ಕಿಂತ ಏನೇನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ತಿಳ್ಕೊತೀವಿ, ಚಾಪ್ಟರ್ ಬೈ ಚಾಪ್ಟರ್ ತಿಳ್ಕೊತ ಹೋಗೋಣ. ನೆಕ್ಸ್ಟು ಸೂರ್ಯ ಮತ್ತು ಗ್ರಹಗಳು, ಸನ್ ಮತ್ತು ಪ್ಲ್ಯಾನೆಟ್ಸ್ ಬಗ್ಗೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ನಮ್ಮ ಭೂಮಿ ಗ್ರಹ ಬಗ್ಗೆ, ಅವರ್ ಪ್ಲ್ಯಾನೆಟ್ ಅರ್ತು. ದೆನ್ ಮೂನ್, ಚಂದ್ರನ ಬಗ್ಗೆ. ದೆನ್ ಅಸ್ಟೆರಾಯ್ಡ್ಸ್ ಮತ್ತು ಮೆಟ್ರಾಯ್ಡ್ಸ್. ಇವಿಷ್ಟು ಟಾಪಿಕನ್ನು ವಿಲ್ ಕವರ್ ಇನ್ ದ ಫಸ್ಟ್ ಚಾಪ್ಟರ್ ಯಾವುದು? ಎನ್ ಸಿ ಆರ್ ಟಿ ಜಿಯೋಗ್ರಫಿ ಭೂಗೋಳಶಾಸ್ತ್ರ ಬುಕ್ದು 6th ಸ್ಟ್ಯಾಂಡರ್ಡ್ ಬುಕ್ದು ಫಸ್ಟ್ ಚಾಪ್ಟ್ರಲ್ಲಿ ಕವರ್ ಮಾಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ನೋಡೋಣ ಮುಂದೆ, ಈಗ ಒನ್ ಬೈ ಒನ್ ನಾವು ತಿಳಿದುಕೊಂಡು ಹೋಗೋಣ ಸ್ನೇಹಿತರೆ. ಸೆಲೆಸ್ಟಿಯಲ್ ಬಾಡೀಸ್ ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಏನಂತೀವಿ ನಾನು ನಿಮ್ಗೆ ಹೇಳಿದೆ, ಆಕಾಶ ಕಾಯಗಳು. ಸೊ ಏನಿದು ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ, ದ ಸನ್, ಮೂನ್ and all the objects shining in the night sky are called as celestial bodies. ನೋಡಿ, the sun, the moon and all the objects shining in the night sky are called celestial bodies. ಆಕಾಶದಲ್ಲಿರ್ತಕ್ಕಂಥ ಈ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅದು ಇತರೆ ಆಬ್ಜೆಕ್ಟ್ಗಳು ಎಷ್ಟೆಲ್ಲ ಶೈನ್ ಆಗ್ತಾವೆ ಎಲ್ಲವೂ ಕೂಡ ಸೆಲೆಸ್ಟಿಯಲ್ ಬಾಡೀಸ್ ಅಂತ ನಾವು ಕರಿತೀವಿ, ಆಕಾಶ ಕಾಯಗಳು ಅಂತ ನಾವು ಕರಿತೀವಿ. ಇದಕ್ಕೆ ಉದಾಹರಣೆ ಯಾವಪ್ಪ ಅಂತಂದರೆ, ಸೆಲೆಸ್ಟಿಯಲ್ ಬಾಡೀಸ್ ಉದಾಹರಣೆ ಕೂಡ ಅಂದರೆ ನಮ್ಮ ಸೂರ್ಯ, ಸನ್ ಕೂಡ ಉದಾಹರಣೆ, ಮೂನು, ಚಂದ್ರ ಕೂಡ ಉದಾಹರಣೆ. ನೀವು ರಾತ್ರಿ ಕಾಣ್ತಕ್ಕಂಥ ಎಲ್ಲ ಚುಕ್ಕೆಗಳು ಅವೆಲ್ಲ ಸ್ಟಾರ್ಸೇ, ನಕ್ಷತ್ರಗಳೇ ಸ್ಟಾರ್ಸು. ಗ್ರಹಗಳು, ಪ್ಲ್ಯಾನೆಟ್ಸ್ ಎಷ್ಟಿದ್ದಾವೆ, ಅಸ್ಟೆರಾಯ್ಡ್ಸ್ ಮೆಟ್ರಾಯ್ಡ್ಸ್ ಎಷ್ಟಿದಾವೆ ಅವೆಲ್ಲ. ನಿಮಗೆ ಈ ಅಸ್ಟೆರಾಯ್ಡ್
ಈ ಅಷ್ಟೇ ರಾಯ್ಡ್ ಅಂದರೆ ಏನು ಅಂತ ನಾನು ಫರ್ದರ್ ಮುಂದೆ ಹೇಳ್ತೇನೆ. ಬಟ್ ನಿಮಗೆ ಎಕ್ಸಾಂಪಲಿಗೆ ಆಕಾಶದಲ್ಲಿರ್ತಕ್ಕಂಥ ಸೂರ್ಯಗಳು, ಗ್ರಹಗಳು, ಅಸ್ಟೆರಾಯ್ಡ್ಸು, ಮಿಟರಾಯ್ಡ್ಸು ಇವೆಲ್ಲ ಸೆಲೆಸ್ಟಿಯಲ್ ಬಾಡೀಸ್, ಅಂದರೆ ಆಕಾಶ ಕಾಯಗಳು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದೆ ನೋಡೋಣ. ಇಲ್ಲಿ ನೋಡಿ, ಈಗ ನಿಮಗೆ ನಾನು ಹೇಳಿದೆ ಎಕ್ಸಾಂಪಲ್ ಏನು ಕೊಟ್ಟಿದೆ, ಸನ್ ಕೊಟ್ಟಿದೆ, ಮೂನ್ ಕೊಟ್ಟಿದೆ, ಸ್ಟಾರ್ಸ್ ಅಂತ ಕೊಟ್ಟಿದೆ ಸೆಲೆಸ್ಟಿಯಲ್ ಬಾಡೀಸಿಗೆ. ಈಗ ಅದನ್ನು ನಿಮಗೊಂದು ಹಂಗೆ ಎಕ್ಸಾಂಪಲ್, ಇಲ್ಲಿ ಸೂರ್ಯ ಇದ್ದಾರ, ಸೂರ್ಯ ಕೂಡ ಸೆಲೆಸ್ಟಿಯಲ್ ಬಾಡಿ. ಪ್ಲ್ಯಾನೆಟ್ಸ್ ಇದ್ದಾವೆ ಆಯಿತಾ, ಬೇರೆ ಬೇರೆ ಪ್ಲ್ಯಾನೆಟ್ಸ್ ಇದ್ದಾವೆ, ಆ ಪ್ಲ್ಯಾನೆಟ್ಸ್ ಕೂಡ ಸೆಲೆಸ್ಟಿಯಲ್ ಬಾಡಿ. ಚಂದ್ರ ಇದ್ದಾರೆ ಸೆಲೆಸ್ಟಿಯಲ್ ಬಾಡೀಸ್. ಆಮೇಲೆ ಮಿಟರಾಯ್ಡ್ ಸಿಗ್ತವೆ ಸೆಲೆಸ್ಟಿಯಲ್ ಬಾಡೀಸ್, ಅಸ್ಟೆರಾಯ್ಡ್ ಸಿಗ್ತವೆ ಇವೆಲ್ಲವೂ ಕೂಡ ಆಕಾಶ ಕಾಯಗಳು ಸ್ನೇಹಿತರೆ. ಸೊ ಒನ್ ಥಿಂಗ್ ಯು ರಿಮೆಂಬರ್, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅಥವಾ ಆಕಾಶದಲ್ಲಿರ್ತಕ್ಕಂಥ ಶೈನ್ ಆಗ್ತಕ್ಕ ಎಲ್ಲ ನೀವು ನೈಟ್ ನೋಡಿದ್ರೆ ಇದೇಂತ ಶೈನ್ ಆಗೋದು ಕಾಣಿಸುತ್ತೆ, ಅವೆಲ್ಲವೂ ಕೂಡ ಸೆಲೆಸ್ಟಿಯಲ್ ಬಾಡೀಸ್ ಆಗುತ್ತೆ. ಸೊ ನಿಮಗೆ ಇಷ್ಟು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ನೋಡಿ, ನೀವು ವಿಡಿಯೋ ನೋಡಬೇಕಾದ್ರೆ ಅಕಸ್ಮಾತ್ ನಿಮಗೆ ರೆಫರೆನ್ಸಿಗೆ ಬೇಕಂದರೆ ಯು ಕ್ಯಾನ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಫರ್ದರ್ ಸ್ಟಡೀಸ್ಗೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ, ಸರಿನಾ? ಸೊ ಮುಂದೆ ನೋಡೋಣ. ಸ್ಟಾರ್ಸ್ ಅಂದ್ರೇನು? ಸ್ಟಾರ್ಸ್ ಅಂದ್ರೇನು ನೋಡಿ, ನಾವು ಏನಂತೇವೆ ಕನ್ನಡದಲ್ಲಿ ನಕ್ಷತ್ರಗಳು. ಏನು ನಕ್ಷತ್ರಗಳಂದರೆ, ನಕ್ಷತ್ರಗಳು ಇರ್ತವೆ, ಪ್ಲ್ಯಾನೆಟ್ಸ್ಗಳು ಇರ್ತವೆ. ಹಂಗಾದ್ರೆ ನಕ್ಷತ್ರಗಳಂದ್ರೆ ಏನು ನೋಡಿ, ಕೆಲವೊಂದು ಆಕಾಶಕಾಯಗಳು, ಸಮ್ ಸೆಲೆಸ್ಟಿಯಲ್ ಬಾಡೀಸ್ ಆರ್ ವೆರಿ ಬಿಗ್ ಆ್ಯಂಡ್ ಹಾಟ್. ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸಸ್ ಆ್ಯಂಡ್ ದೇ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಓನ್ ಹೀಟ್, ತಮ್ಮದೇ ಆದಂಥ ಹೀಟು ಮತ್ತು ಬೆಳಕು ಅವಕ್ಕೆ ಇರುತ್ತೆ ಸ್ಟಾರ್ಸ್ಗಳಿಗೆ. ಗ್ರಹಗಳಿಗೆ ಅದಿರಲ್ಲ. ಗ್ರಹಗಳಿಗೆ ಅಂದರೆ ಪ್ಲ್ಯಾನೆಟ್ಸ್ ಅಂತ ನಾವು ಏನು ಹೇಳ್ತೀವಿ, ಅವುಗಳಿಗೆ ಅವ್ರದ್ದೇ ಆದಂಥ ಹೀಟು ಮತ್ತು ಲೈಟ್ ಇರಲ್ಲ. ಇದು ಮೇನ್ ಡಿಫ್ರೆನ್ಸು. ಸ್ಟಾರ್ಸು ಮತ್ತು ಪ್ಲ್ಯಾನೆಟ್ಸ್ ಇರ್ತಕ್ಕಂಥ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಈ ಸ್ಟಾರ್ಸ್ಗೆ ಅವ್ರದ್ದೇ ಆದಂಥ ಹೀಟ್ ಇರುತ್ತೆ ಮತ್ತು ಲೈಟ್ ಇರುತ್ತೆ. ದ್ಯಾಟ್ಸ್ ವೈ ಅವಕ್ಕೆ ಸ್ಟಾರ್ಸ್ ಅಂತ ಕರಿತೀವಿ. ಇವು ಇಲ್ಲವ ಅವು ಪ್ಲ್ಯಾನೆಟ್ಸ್ ಸ್ನೇಹಿತರೆ, ಸರಿ? ಅದು ಮೇನ್ ಡಿಫ್ರೆನ್ಸು, ಇದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಯು ನೋ ದ್ಯಾಟ್ ಏನಪ್ಪ ಅಂತಂದರೆ, ನಮ್ಮ ಸೂರ್ಯ ಕೂಡ ಒಬ್ಬ ಸ್ಟಾರು, ಆಯಿತಾ? ಅದು ಕೂಡ ಒಂದು ನಕ್ಷತ್ರ. ಅವರ್ ಸನ್ ಈಸ್ ಅ ಸ್ಟಾರ್. ಇಟ್ ಈಸ್ ದ ಕ್ಲೋಸೆಸ್ಟ್ ಸ್ಟಾರ್ ಟು ದ ಅರ್ತ್. ನಮ್ಮ ಭೂಮಿಗೆ ಅತಿ ಸಮೀಪವಾದಂಥ ಸ್ಟಾರ್ ಯಾವುದಪ್ಪ ಅಂತ ಕೇಳಿದ್ರೆ ಸೂರ್ಯ. ಆ ಸೌರ ಸಿಸ್ಟಮ್ದಲ್ಲಿ, ಆ ಸೌರ ವ್ಯವಸ್ಥೆಯಲ್ಲೇ ಕೂಡ ನಮ್ಮ ಭೂಮಿ ಬರುತ್ತೆ ಸ್ನೇಹಿತರೆ, ಸರಿನಾ? ಆಮೇಲೆ ನೀವು ನೈಟು, ಈಗ ಇದು ಒಂದು ನೈಟ್ ಸ್ಕೈ ಅಂತ ತಿಳ್ಕೊಂಡ್ರೆ, ಕೌಂಟ್ಲೆಸ್ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಇನ್ ದ ಸ್ಕೈ ಆರ್ ಸಿಮಿಲರ್ ಟು ದ ಸನ್. ಲಕ್ಷಾಂತರ ಕೋಟ್ಯಾಂತರ ಸ್ಟಾರ್ಸ್ ಇರ್ತವೆ ನೈಟ್, ನೀವು ನೋಡ್ಬೋದು. ಲಕ್ಷಾಂತರ ಕೋಟ್ಯಾಂತರ ಸ್ಟಾರ್ ಮಿನುಗ್ತಾ ಇರ್ತವೆ ಕೋಟ್ಯಾಂತರ. ಅವೆಲ್ಲ ಕೂಡ ನಮ್ಮ ಸೂರ್ಯನ ಹಾಗೆ ಅವು ಕೂಡ ಸ್ಟಾರ್ಸೇ. ಬಟ್ ಯಾಕೆ ನಮಗೆ ಅವು ಯಾಕೆ ಕಾಣಿಸಲ್ಲ? ಅಥವಾ ಅದ್ರದ್ದು ಕಾಣಿಸಲ್ಲ ಅನ್ನೋದಕ್ಕಿಂತ ಅವ್ರದ್ದು ಹೀಟ್ ಯಾಕೆ ನಮಗೆ ಅಷ್ಟು ಫೀಲ್ ಆಗಲ್ಲ ಅಂತಂದರೆ, ಅವು ನಮ್ಮ ಅರ್ತಿಂದ ತುಂಬ ಅಂದರೆ ತುಂಬ ದೂರದಲ್ಲಿದ್ದಾವೆ. ಉಳ್ಕಿದ ಸ್ಟಾರ್ಸ್ಗಳು ತುಂಬ ದೂರದಲ್ಲೇ ಇರೋದ್ರಿಂದ ವಿ ಡು ನಾಟ್ ಫೀಲ್ ದೇರ್ ಹೀಟ್ ಆರ್ ಲೈಟ್. ಯಾಕಂದರೆ ಅವು ನಮಗೆ ತುಂಬ ದೂರ, ಫಾರ್ ಅವೇ ಫ್ರಮ್ ಅಸ್ ನಮ್ಮಿಂದ ಇದ್ದಾವೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಇಲ್ಲಿವರೆಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಮುಂದೆ ನೋಡೋಣ. ನೋಡಿ, ಕಾನ್ಸ್ಟಲೇಷನ್ಸ್ಗೆ ಏನಂತಾರೆ ಕನ್ನಡದಲ್ಲಿ? ನಕ್ಷತ್ರ ಪುಂಜಗಳು. ಕಾನ್ಸ್ಟಲೇಷನ್ಸ್. ಸೊ ನಕ್ಷತ್ರ ಪುಂಜಗಳು ಅಂತಂದರೆ ನೋಡಿ, ಬ್ರೀಫಾಗಿ ಹೇಳಬೇಕಂದ್ರೆ, ಅ ಗ್ರೂಪ್ ಆಫ್ ಸ್ಟಾರ್ ಫಾರ್ಮಿಂಗ್ ಎ ರಿಕಗ್ನೈಸೇಬಲ್ ಪ್ಯಾಟರ್ನ್ ಲೈಕ್ ಎನಿಮಲ್ ಆಗಿರ್ಬೋದು, ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮಿಥಲಾಜಿಕಲ್ ಫಿಗರ್ ಆಗಿರ್ಬೋದು. ಅದಕ್ಕೆ ನಾವೇನಂತೀವಿ? ಕಾನ್ಸ್ಟಲೇಷನ್. ಸೊ ಇನ್ ಜನರಲ್ ಡೆಫಿನೇಷನ್ ಹೇಳಬೇಕಂದ್ರೆ, ಅ ಕಾನ್ಸ್ಟಲೇಷನ್ ಈಸ್ ಅ ಗ್ರೂಪ್ ಆಫ್ ಸ್ಟಾರ್ಸ್ ಫಾರ್ಮಿಂಗ್ ಎ ರಿಕಗ್ನೈಸೇಬಲ್ ಪ್ಯಾಟರ್ನ್. ನಕ್ಷತ್ರಗಳ ಗುಂಪು ಅಂತ. ನೀವು ಇಷ್ಟು ನಕ್ಷತ್ರಗಳಿದ್ದಾವೆ, ಆಯಿತಾ? ಯಾವುದೋ ಒಂದು ಪ್ಯಾಟರ್ನ್ ಆಯ್ತಪ್ಪ. ಈಗ ಯಾವುದೋ ಒಂದು ಪ್ಯಾಟರ್ನ್, ಇದು ಪ್ಯಾಟರ್ನ್ ಆಗೋದು. ಇಲ್ಲೊಂದು ನಕ್ಷತ್ರ ಇದೆ, ಇಲ್ಲೊಂದು ನಕ್ಷತ್ರ, ಈ ನಕ್ಷತ್ರಗಳು ಗುಂಪು ಏನಾಗುತ್ತೆ, ಒಂದು ಪ್ಯಾಟರ್ನ ಕ್ರಿಯೇಟ್ ಮಾಡ್ತು. ಇದಕ್ಕೆ ನಾವೇನಂತೀವಿ? ಕಾನ್ಸ್ಟಲೇಷನ್ ಅಂತ ಕರಿತೀವಿ ಸ್ನೇಹಿತರೆ, ಸರಿನಾ? ಸೊ ನಿಮಗೆ ಫೇಮಸ್ ಎಕ್ಸಾಂಪಲ್ ಯಾವಪ್ಪ ಅಂತಂದರೆ, ಬಿಗ್ ಡಿಪ್ಪರ್ ಅಂತ ಬರುತ್ತೆ, ಓರಿಯನ್ ಅಂತ ಬರುತ್ತೆ, ಉರ್ಸಾ ಮೇಜರ್ ಅಂತ ಬರುತ್ತೆ, ಕ್ಯಾಸಿಯೋಪಿಯಾ ಅಂತ ಬರುತ್ತೆ ಸ್ನೇಹಿತರೆ. ಸೊ ನಿಮಗೆ ಇಲ್ಲಿ ನಾನು ನೋಡಿ ತೋರಿಸ್ತೀನಿ ನಿಮಗೆ ಇಂಪಾರ್ಟೆಂಟ್ ಕಾನ್ಸ್ಟಲೇಷನ್. ಇಲ್ಲಿ ನೋಡಿ, ಈಗ ಇಲ್ಲಿ ಓರಿಯನ್ ಅಂತ ಇದೆ.
ಸೊ ನೋಡಿ ಇಲ್ಲೊಂದು ಸ್ಟಾರ್ ಇದೆ, ಇಲ್ಲೊಂದು ಸ್ಟಾರ್ ಇದೆ, ಇಲ್ಲೊಂದು ಸ್ಟಾರ್ ಇದೆ, ಸ್ಟಾರ್ 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 ಸ್ಟಾರ್. ಸೊ ಇವನ್ನೆಲ್ಲ ಸೇರಿಸಿದಾದ್ಮೇಲೆ ಒಂದು ಫಿಗರ್, ಒಂದು ಪ್ಯಾಟರ್ನ ಪ್ರಿಪೇರ್ ಆಯಿತು. ಆ ಒಂದು ಪ್ಯಾಟರ್ನ್ ಪ್ರಿಪೇರ್ ಆಗುತ್ತಲ್ಲ ಅದಕ್ಕೆ ನಾವು ಕಾನ್ಸ್ಟಲೇಷನ್ ನಕ್ಷತ್ರ ಪುಂಜ ಅಂತ ಕಾಣಿಸ್ತೀವಿ. ದೆನ್ ಉರ್ಸಾ ಮೇಜರ್ ನೋಡಿ, ಇಲ್ಲಿ ನೋಡಿ 1 2 3 4 5 6 7 8 ಇಲ್ಲಿ ನೋಡಿ ಇಷ್ಟು ನಕ್ಷತ್ರಗಳು ಸೇರಿ ಒಂದು ಗ್ರೂಪ್ ಆಗುತ್ತೆ, ಅದು ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ಅದೇ ಒಂದು ಕಾನ್ಸ್ಟಲೇಷನ್ ಆಗುತ್ತೆ, ನಕ್ಷತ್ರ ಪುಂಜ ಆಗುತ್ತೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ಇಲ್ಲೊಂದು ನೋಡಿ ಸ್ಕಾರ್ಪಿಯಸ್ ಅಂತಿದೆ, ಲೈರಾ ಅಂತಿದೆ. ಸೊ ಇಂಪಾರ್ಟೆಂಟ್ ಕಾನ್ಸ್ಟಲೇಷನ್ ನಾವು ಯಾವುದೆಲ್ಲ ನೈಟ್ ಅಬ್ಸರ್ವ್ ಮಾಡಿದ್ರೆ ನಮಗೊಂದು ನಕ್ಷತ್ರಗಳ ಗುಂಪು ಕಾಣಿಸ್ತೆ, ಅದನ್ನು ನೀವಿಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಸರಿನಾ? ಆಮೇಲೆ ಇದಕ್ಕಿಂತ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಹಿಂದಿನ ಕಾಲದಲ್ಲಿ ಏನಾಗಿತ್ತಪ್ಪ ಅಂದರೆ ಜನರಿಗೆ ಈ ಡೈರೆಕ್ಷನ್ ಯಾವ ರೀತಿ ಕಂಡುಹಿಡಿತಿದ್ರು, ಜನರಲ್ಲಿ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂದರೆ ಸ್ಟಾರ್ಸ್ನ ನೈಟ್ ಟೈಮಲ್ಲಿ ಸ್ಟಾರ್ಸ್ ನೋಡೋದ್ರ ಮುಖಾಂತರ ಕಂಡುಹಿಡಿತಿರು. ಅದು ಹೆಂಗಪ್ಪ ಅಂತಂದರೆ ನಾರ್ತ್ ಸ್ಟಾರ್ ಅಂತ ಏನಿರ್ತದೆ, ದ ನಾರ್ತ್ ಸ್ಟಾರ್ ಇಂಡಿಕೇಟ್ಸ್ ದ ನಾರ್ತ್ ಡೈರೆಕ್ಷನ್. ಈ ಕತ್ಲೆ ಅಂತ ತಿಳ್ಕೊಂಡ್ರೆ ಹಿಂಗೆ ಒಂದು ಇರುತ್ತಲ್ಲ, ಇಲ್ಲಿ ನಕ್ಷತ್ರ ಇರುತ್ತೆ, ಅದು ಯಾವಾಗಿದ್ರೂ ನಾರ್ತ್ ಕಡೆ ಪಾಯಿಂಟ್ ಆಗಿರುತ್ತೆ, ನಾರ್ತ್ ಕಡೆ ಅದು ಪಾಯಿಂಟ್ ಆಗಿರುತ್ತೆ. ಸೊ ಅದಕ್ಕೆ ಇನ್ನೊಂದು ಏನು ಕರೀತಾರೆ, ಈ ನಾರ್ತ್ ಸ್ಟಾರ್ಗೆ ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ಪೋಲ್ ಸ್ಟಾರ್ ಅಂತ ಕರೀತಾರೆ, ಪೋಲ್ ಸ್ಟಾರ್. ಈ ಪೋಲ್ ಸ್ಟಾರ್ನ ನೋಡೋದ್ರ ಮುಖಾಂತರ ನಮಗೆ ನಾರ್ತ್ ಡೈರೆಕ್ಷನ್ ಯಾವುದು ಅಂತ ಕಂಡುಹಿಡ್ಕೊಂಡು ನೆಕ್ಸ್ಟ್ ಬೇರೆ ಡೈರೆಕ್ಷನ್ನ ನಾವು ತಿಳ್ಕೊತಾ ಇದ್ವಿ ಸ್ನೇಹಿತರೆ. ಸೊ ಅದು ಯಾವಾಗಿದ್ರೂ ಅದೇ ಪೊಸಿಷನ್, ಈ ನಾರ್ತ್ ಸ್ಟಾರ್ ಅನ್ನೋದು ಯಾವಾಗಿದ್ರೂ ನಾರ್ತಲ್ಲೇ ಇರೋದ್ರಿಂದ ಇಟ್ ಆಲ್ವೇಸ್ ರಿಮೇನ್ಸ್ ಇನ್ ದ ಸೇಮ್ ಪೊಸಿಷನ್ ಇನ್ ದ ಸ್ಕೈ ಇರೋದ್ರಿಂದ ನಾವು ವಿ ಕ್ಯಾನ್ ಈಸಿಲಿ ಲೊಕೇಟ್ ನಾರ್ತ್ ಡೈರೆಕ್ಷನ್ ಯಾವುದು ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಈಗ ನೆಕ್ಸ್ಟ್ ಏನು ತಿಳ್ಕೊಳಪ್ಪ, ಪ್ಲ್ಯಾನೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಲ್ಯಾನೆಟ್ಸ್ ಅಂದರೆ ಏನು ಕನ್ನಡದಲ್ಲಿ ಹೇಳೋದಾದರೆ ಗ್ರಹಗಳು. ಸರಿನಾ? ಗ್ರಹಗಳು ನೋಡಿ ಸ್ನೇಹಿತರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಯಾರೆಲ್ಲ ಓದ್ತಾ ಇದ್ದೀರಾ, ನೀವು 6th ಸ್ಟ್ಯಾಂಡರ್ಡ್ ಬುಕ್ಕು ಮೇ ಬಿ ನಿಮಗೆ ತುಂಬ ಸಿಂಪಲ್ ಅಂತ ಅನ್ನಿಸ್ಬೋದು ಕೆಲವರಿಗೆ. ಸರಿನಾ? ಆಮೇಲೆ ಇದನ್ನು ಯಾಕಪ್ಪ ಓದೋದು, ನಾವು ಓದಲ್ಲ ಅಂತ ಬಿಟ್ಬಿಡೋದು 6th ಸ್ಟ್ಯಾಂಡರ್ಡ್. ಬಟ್ ಟೇಕ್ ಮೈ ಸಜೆಷನ್, ನೀವು 6th ಸ್ಟ್ಯಾಂಡರ್ಡಿಂದ ನೀವು ಓದೋಕೆ ಆಯಿತು, ನೀವು ಬೇಗನೆ ಓದಿ ಮುಗಿಸಿ. ಬಟ್ ಟೇಕ್ ಯೋರ್ ಟೈಮ್. ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಸತಿ ಬಿಟ್ಟು 2 ಸತಿ ಒಂದು ಲೈನನ್ನು ಚೆನ್ನಾಗಿ ಓದ್ಕೊಂಡು ನೀವು 6th ಓದ್ಕೊಂತ ಹೋದರೆ ನಿಮ್ಮ ಕಾನ್ಸೆಪ್ಟ್ಸ್ ಏನಿರ್ತವೆ ನೀಟಾಗಿ ಕ್ಲಿಯರ್ ಆಗಿ ನಿಮಗೆ ಅಡ್ವಾನ್ಸ್ಡ್ ಬುಕ್ಸ್ ಯಾವುದೆಲ್ಲ ಓದ್ತಿರಲ್ಲ ಅವಾಗ ಓದಲಿಕ್ಕೆ ಎನ್ ಸಿ ಆರ್ ಟಿ 6th ಸ್ಟ್ಯಾಂಡರ್ಡಿಂದ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ಸೊ ಐ ಹೋಪ್ ನಿಮಗೆ ನಾನು ಹೇಳೋ ಕಾನ್ಸೆಪ್ಟ್ ಈಗ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಪ್ಲ್ಯಾನೆಟ್ಸ್ ಅಂದರೆ ಏನು? ಪ್ಲ್ಯಾನೆಟ್ಸ್ ಅಂದರೆ ಅವು ಕೂಡ ಸೆಲೆಸ್ಟಿಯಲ್ ಬಾಡೀಸ್, ಅಂದರೆ ಆಕಾಶಕಾಯಗಳು. ಬಟ್ ಏನಪ್ಪ ಅಂದ್ರೆ ನಾನು ನಿಮ್ಗೊಂದು ಡಿಫ್ರೆನ್ಸ್ ಹೇಳಿದೆ, ಸ್ಟಾರು ವರ್ಸಸ್ ಪ್ಲ್ಯಾನೆಟ್ಸ್ ಅಂತ ತೊಗೊಂಡಾಗ ಏನು ಡಿಫ್ರೆನ್ಸ್ ಹೇಳಿದಪ್ಪ ಅಂತಂದರೆ ಸ್ಟಾರ್ಸ್ಗೆ ಅವತ್ತೇ ಆದಂಥ ಹೀಟು ಆ್ಯಂಡ್ ಲೈಟ್ ಇರುತ್ತೆ, ಆದರೆ ಪ್ಲ್ಯಾನೆಟ್ಸ್ಗೆ ಅದು ಇರಲ್ಲ. ಸರಿನಾ? ಸಮ್ ಸೆಲೆಸ್ಟಿಯಲ್ ಬಾಡೀಸ್ ಡು ನಾಟ್ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್, ದೇ ಆರ್ ಲಿಟ್ ಬೈ ದ ಲೈಟ್ ಆಫ್ ಅದರ್ ಸ್ಟಾರ್ಸ್. ಸಚ್ ಬಾಡೀಸ್ ಆರ್ ಕಾಲ್ಡ್ ಪ್ಲ್ಯಾನೆಟ್ಸ್ ಅಂತ ಕರಿತೀವಿ. ಸೊ ಪ್ಲ್ಯಾನೆಟ್ಸ್ ಆರ್ ಸೆಲೆಸ್ಟಿಯಲ್ ಬಾಡಿ ದ್ಯಾಟ್ ಕೀಪ್ ಮೂವಿಂಗ್ ಅರೌಂಡ್ ದ ಸ್ಟಾರ್. ನಕ್ಷತ್ರ ಸುತ್ತಾ ಇರ್ತವೆ, ತಮ್ಮ ಲೈಟ್ ಮತ್ತು ಹೀಟನ್ನು ಅವು ಸ್ಟಾರ್ಸ್ ಮುಖಾಂತರ ಪಡೆದುಕೊಳ್ತವೆ. ನೋಡಿ ಸ್ನೇಹಿತರೆ, ದೇ ಡು ನಾಟ್ ಹ್ಯಾವ್ ದೇರ್ ಓನ್ ಲೈಟ್. ಪ್ಲ್ಯಾನೆಟ್ಸ್ಗೆ ಅವ್ರದ್ದೇ ಆದಂಥ ಒಂದು ಲೈಟ್ ಇರಲ್ಲ. ದೇ ಆರ್ ಲಿಟ್ ಬೈ ದ ಲೈಟ್ ಆಫ್ ದ ಸ್ಟಾರ್ಸ್. ಬೇರೆ ನಕ್ಷತ್ರಗಳ ಸಹಾಯದಿಂದ ಅವು ಬೆಳಕನ್ನು ಪಡಿತವೆ. ದೇ ಮೂವ್ ಇನ್ ಅ ಫಿಕ್ಸ್ಡ್ ಪಾತ್ ಕಾಲ್ಡ್ ಆರ್ಬಿಟ್ಸ್. ಈಗ ಇಲ್ಲಿ ಸೂರ್ಯ ಇದ್ದಾನೆ, ನಾವು ಎಕ್ಸಾಂಪಲ್ ಈಗ ಒಂದು ಸ್ಟಾರ್ ಯಾವ್ದಾರು ಎಕ್ಸಾಂಪಲ್ ತಗೋಬೇಕಂದ್ರೆ ಸೂರ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ, ಇಲ್ಲಿ ಸೂರ್ಯ. ಸೊ ಇಲ್ಲಿ ನಕ್ಷತ್ರ ಗ್ರಹಗಳು ಸುತ್ತಾ ಇರ್ತಾವೆ ಆಯಿತಾ, ಇದೊಂದು ಪ್ಯಾಟರ್ನಲ್ಲಿ ಸುತ್ತಾ ಇರ್ತದೆ. ಇದೇನು ಈ ಸರ್ಕಲ್ ಈಗ ಹಾಕಿದ್ವಲ್ಲ, ಇದು ಒಂದು ಆರ್ಬಿಟ್. ಪ್ರತಿಯೊಂದು ಗ್ರಹ ಅದರದ್ದೇ ಆದಂಥ ಆರ್ಬಿಟಲ್ಲಿ ಸುತ್ತಾ ಇರುತ್ತೆ, ಬೇರೆ ಬೇರೆ ಗ್ರಹಗಳು ಅದರದ್ದೇ ಆದಂಥ ಆರ್ಬಿಟಲ್ಲಿ ಸುತ್ತಾ ಇರ್ತವೆ ಸ್ನೇಹಿತರೆ. ಸೊ ಆರ್ಬಿಟ್ ಅಂದ್ರೇನು? ದ ಮೂವ್ ಇನ್ ಅ ಫಿಕ್ಸ್ಡ್ ಪಾತ್. ಫಿಕ್ಸ್ ಪಾತ್ಗೆ ನಾವು ಆರ್ಬಿಟ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಹಾಗೆ ಮುಂದೆ ನೋಡೋಣ. ಇನ್ನೊಂದು ನೋಡಿ, ನೆಕ್ಸ್ಟು ದ ಸೋಲಾರ್ ಸಿಸ್ಟಮ್. ಸೌರ ವ್ಯವಸ್ಥೆ, ನಮ್ಮ ಸೂರ್ಯನ ವ್ಯವಸ್ಥೆ. ಸೂರ್ಯನ ಮಿಡಲಾಗಿ ಇಟ್ಕೊಂಡ್ಬಿಟ್ಟು ನಮ್ಮ ಸಿಸ್ಟಮ್, ನಮ್ಮ ಗ್ರಹ ಇರ್ತಕ್ಕಂಥ ಅರ್ತ್ ಇರೋದು ಯಾವ ಸಿಸ್ಟಮಲ್ಲಿ? ದ ಸೋಲಾರ್ ಸಿಸ್ಟಮಲ್ಲಿ ಇರೋದು. ಈ ಸೂರ್ಯನ ಸುತ್ತಿರೋದು ನಮ್ಮ ಗ್ರಹ ಆಗಿದೆ. ಸೊ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಚೂರು ಡೀಪಾಗಿ ನೋಡೋಣ. ಅಂದರೆ ಈ 6th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ನಾವು ನೋಡೋಣ. ಸೂರ್ಯ ಸ್ಟಾರ್ ಸೂರ್ಯ ಮತ್ತು 8 ಗ್ರಹಗಳು, 8 ಪ್ಲ್ಯಾನೆಟ್.
ಮತ್ತು ಇತರೆ ಸ್ಯಾಟಲೈಟ್ಸು, ಅಸ್ಟೆರಾಯ್ಡ್ಸು, ಮಿಟ್ರಾಯ್ಡ್ಸ್ ಇವೆಲ್ಲ ಸೇರಿಬಿಟ್ಟು ಸೋಲಾರ್ ಸಿಸ್ಟಮ್ ಆಗುತ್ತೆ. ದ ಸನ್, 8 ಪ್ಲಾನೆಟ್, ಸ್ಯಾಟಲೈಟ್ಸ್, ಅಸ್ಟೆರಾಯ್ಡ್ಸ್, ಮಿಟಿಯರಾಯ್ಡ್ಸ್ ಫಾರ್ಮ್ ದಿ ಸೋಲಾರ್ ಸಿಸ್ಟಮ್. ಅವರ್ ಕಾಸ್ಮಿಕ್ ಫ್ಯಾಮಿಲಿ ವಿತ್ ದ ಸನ್ ಆ್ಯಸ್ ಇಟ್ಸ್ ಹೆಡ್. ನಮ್ದೇನು ಕಾಸ್ಮಿಕ್ ಫ್ಯಾಮಿಲಿ ಇದೆ ಅದ್ರ ಹೆಡ್ ಯಾರಪ್ಪ ಅಂತಂದರೆ ಸೂರ್ಯ ಅಂತ ನಾವು ಹೇಳ್ಬೋದು. ನೋಡಿ, ದ ಸನ್ ಈಸ್ ದ ಸೆಂಟರ್ ಆ್ಯಂಡ್ ಪ್ರೊವೈಡ್ಸ್ ಗ್ರಾವಿಟೇಷನಲ್ ಫೋರ್ಸ್ ದ್ಯಾಟ್ ಬೈಂಡ್ಸ್ ಎವ್ರಿಥಿಂಗ್ ಟುಗೆದರ್. ಇಲ್ಲಿ ಸೂರ್ಯ ಇದ್ದಾನೆ ಅಂತಂದರೆ ಅದ್ರ ಸುತ್ತ ಗ್ರಹಗಳು ಸುತ್ತಾ ಇದ್ದಾವೆ. ಗ್ರಾವಿಟೇಷನಲ್ ಫೋರ್ಸಿಂದ ಒಂದೇ ಜಾಗದಲ್ಲಿ ಬೈಂಡ್ ಆಗಿರ್ತವೆ, ಎಲ್ಲವನ್ನು ಬೈಂಡ್ ಮಾಡಿ ಇರುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ. ಸರಿನಾ? ಸೊ ನೋಡಿ, ಅದರಲ್ಲಿ ಈಗ ಇಂಪಾರ್ಟೆಂಟು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪಿಕ್ಟೋರಿಯಲ್ ರೀಪ್ರೆಸೆಂಟೇಷನ್ ಮಾಡಿದ್ರೆ ನಿಮಗೆ ಒಂಚೂರು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಒಂದು ಪಿಕ್ಚರನ್ನು ಹಾಕಿದ್ದೀವಿ ನೋಡಿ ಸ್ನೇಹಿತರೆ. ಇಲ್ಲಿ ಸೂರ್ಯ ಇದ್ದಾನೆ, ಹೌದಾ? ಸೂರ್ಯ, ಈ ಗ್ರಹಗಳು, ಉಳಿದ ಎಲ್ಲ ಗ್ರಹಗಳು, ಅಸ್ಟೆರಾಯ್ಡ್ಸ್ ಎಷ್ಟಿದೆ ಅವೆಲ್ಲ, ಆಮೇಲೆ ಉಳಿದ ಗ್ರಹಗಳು, ಈ ಕಾಮೆಟ್ಸ್ ಎಲ್ಲವೂ ಸೇರಿ ನಮ್ಮ ಸೋಲಾರ್ ಸಿಸ್ಟಮ್ ಆಗುತ್ತೆ. ನೋಡಿ, ಸನ್ ಇದೆ, ಮರ್ಕ್ಯೂರಿ, ವೀನಸ್ಸು, ಅರ್ತು, ಮಾರ್ಸು, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಇಷ್ಟು 8 ಗ್ರಹಗಳಿವೆ. ಪ್ಲೂಟೋ ಈಸ್ ನಾಟ್ ಇವಾಗ ಪ್ಲ್ಯಾನೆಟ್ ಅಲ್ಲ, ಅದು ಗ್ರಹ ಅಲ್ಲ, ಅದಕ್ಕೆ ಡಾರ್ಕ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಸೊ ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಮ್ದು ಇಷ್ಟು ಗ್ರಹಗಳಿದ್ದಾವೆ, ಆಮೇಲೆ ಸೂರ್ಯ ಇದೆ, ಇವೆಲ್ಲ ಸೇರಿ ಅಸ್ಟೆರಾಯ್ಡ್ಸು, ಗ್ರಹಗಳು, ಸೂರ್ಯ ಎಲ್ಲವೂ ಸೇರಿ ನಮ್ಮ ಸೌರ ವ್ಯವಸ್ಥೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸರಿನಾ? ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಮುಂದೆ ನೋಡೋಣ. ನೋಡಿ, ಇಲ್ಲೊಂದು ನೋಡಿ, ಈ ಪಿಕ್ಚರ್ ನೋಡಿದ್ರೆ ನಿಮಗೊಂದು ಐಡಿಯಾ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಸೂರ್ಯ ಇದ್ದಾನೆ, ಬುಧ ಗುರು ಅಂದರೆ ಬುಧ ಗ್ರಹ, ಮರ್ಕ್ಯೂರಿ ಅಂತ ನಾವು ಏನು ಇಂಗ್ಲೀಷಲ್ಲಿ ಬುಧ ಅಂತ ಕರಿತೀವಿ. ಬುಧ ಇದೆ, ನೆಕ್ಸ್ಟ್ ವೀನಸ್ ಇದೆ, ಅರ್ತ್ ಬರುತ್ತೆ, ಮಾರ್ಸ್ ಬರುತ್ತೆ, ಜುಪಿಟರ್ ಬರುತ್ತೆ, ಸ್ಯಾಟರ್ನ್ ಬರುತ್ತೆ, ಯುರೇನಸ್ ಬರುತ್ತೆ, ನೆಪ್ಚೂನ್ ಬರುತ್ತೆ. ಸರಿನಾ? ಈ ಒಂದೊಂದ್ರದ್ದು ಸಿಂಪಲ್ ಫ್ಯಾಕ್ಟ್ಸ್ನ ಹೇಳೋದಾದರೆ, ಈ ಮರ್ಕ್ಯೂರಿ ಅನ್ನೋದು, ಒನ್ ಆರ್ಬಿಟ್ ಅರೌಂಡ್ ದ ಸನ್ನು, ಸೂರ್ಯನ ಸುತ್ತ ಒಂದು ಸುತ್ತ ಹಾಕಲಿಕ್ಕೆ ಅದು 88 ದಿನ ತೊಗೊಳುತ್ತೆ. ಸೂರ್ಯನ ಸುತ್ತ ಹಾಕಲಿಕ್ಕೆ ಎಷ್ಟು ತೊಗೊಳುತ್ತೆ? 88 ದಿನ. ಈಗ ನಮ್ಮ ಭೂಮಿ ಕಂಪೇರ್ ಮಾಡ್ಕೊಳ್ಳಿ, ನಮ್ಮ ಭೂಮಿ ಎಷ್ಟು ದಿನ ತೊಗೊಳುತ್ತೆ? 365 ದಿನ ತೆಗೋತಕ್ಕಂಥ ಯಾವುದಪ್ಪ? ನಮ್ಮ ಭೂಮಿ ತೊಗೊಳುತ್ತೆ. ವೀನಸ್ಸು ಅದೆಷ್ಟು ತೊಗೊಳುತ್ತೆ? 255. ಮಾರ್ಸ್ ಗ್ರಹ ಎಷ್ಟಕ್ಕೆ ತೊಗೊಳುತ್ತೆ? ಮಂಗಳ ಗ್ರಹ ಎಷ್ಟಕ್ಕೆ ತೊಗೊಳುತ್ತೆ? 687 ದಿನ. ಜುಪಿಟರ್ ನೋಡಿ, 11 ವರ್ಷ 11 ಮಂತು, ಅಂದರೆ ಟೋಟಲ್ ಆಲ್ಮೋಸ್ಟ್ 12 ವರ್ಷ ಆಯ್ತದು ಒಂದು ಸ್ಪಿನ್ನು. ಅದ್ರಲ್ಲಿ ಕೆಳಗಡೆನೂ ಕೊಟ್ಟಿದ್ದಾರೆ ನೋಡಿ, 1 ಸ್ಪಿನ್ ಆನ್ ಇಟ್ಸ್ ಎಕ್ಸಿಸ್, ತನ್ನ ಸುತ್ತ ತಾನೇ ತಿರುಗೋದಕ್ಕೆ ಎಷ್ಟು 59 ಡೇಸ್ ತೊಗೊಳುತ್ತೆ. ಅಂದರೆ ಒಂದು ದಿನ ಆ ಗ್ರಹದಲ್ಲಿದ್ದರೆ ಒಂದು ದಿನ ಎಷ್ಟು ಫೀಲ್ ಆಗುತ್ತೆ? ನಮ್ಮ ಭೂಮಿದೇ ತೊಗೊಂಡ್ರೆ ನಾವು 1 ಸ್ಪಿನ್ನು 24 ತಾಸಲ್ಲಿ ಮುಗುತ್ತೆ. ಅಂದರೆ ಒಂದು ದಿನ 24 ತಾಸು ಒಂದು ದಿನದ ಅನ್ನಂಗೆ. ಅದೇ ನೀವು ಮರ್ಕ್ಯೂರಿಯಲ್ಲಿ ಹೋದರೆ ಬುಧದಲ್ಲಿ 59 ದಿನ ಆಗಿರ್ತದೆ. ಸರಿನಾ? ಒಂದನೇದು ಮೇಲ್ಗಡೆದು ಸೂರ್ಯನ ಸುತ್ತ, ಸೆಕೆಂಡು ಆನ್ ಇಟ್ಸ್ ಓನ್ ಎಕ್ಸಿಸ್, ತನ್ನ ಕಕ್ಷೆಯ ಸುತ್ತೋದಕ್ಕೆ ಎಷ್ಟು ದಿನ ತೊಗೊಳುತ್ತೆ ಅನ್ನೋದು. ಸೊ ಇಲ್ಲೆಲ್ಲ ಕೊಟ್ಟಿದ್ದನ್ನು ರೀಪ್ರೆಸೆಂಟ್ ನೀವು ನೋಡ್ಕೋಬೋದು. ಸ್ಯಾಟರ್ನ್ ನೋಡಿ 29 ವರ್ಷ ತೊಗೊಳುತ್ತೆ, 29 ವರ್ಷ 5 ಮಂತ್ಸು. ಸೂರ್ಯನ ಸುತ್ತ ಒಂದು ಸುತ್ತಲಿಕ್ಕೆ ಯುರೇನಸ್ ಎಷ್ಟು ತೊಗೊಂಡು 84 ವರ್ಷ ತೊಗೊಳುತ್ತೆ ಸ್ನೇಹಿತರೆ. ನೆಪ್ಚೂನ್ ನೋಡಿ, 1 ಆರ್ಬಿಟ್ ರೌಂಡ್ ದ ಸನ್ ಇಸ್ 164 ವರ್ಷ ತೊಗೊಳುತ್ತೆ, 164 ವರ್ಷ. ಸೊ ಇದನ್ನೆಲ್ಲ ನೀವು ಬಹ್ಯಾಟ್ ಮಾಡಬೇಕು ಅನ್ನೋದಕ್ಕಿಂತ ನೀವು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಒಂದು ಗ್ರಹ ಸೂರ್ಯನ ಸುತ್ತಲಿಕ್ಕೆ ಎಷ್ಟು ಟೈಮ್ ತೊಗೊಂತು, ಆಮೇಲೆ ತನ್ನ ಸುತ್ತಲಿಕ್ಕೆ ಎಷ್ಟು ಟೈಮ್ ತೊಗೊಂತು ಅನ್ನೋದು ಡಿಫ್ರೆನ್ಸ್ ಎಷ್ಟೆಷ್ಟಿದೆ ಬೇರೆ ಪ್ಲಾನೆಟ್ಸಿಗೆ ಕಂಪೇರ್ ಮಾಡಿದಾಗ ಅಂತ ನಿಮಗೊಂದು ಐಡಿಯಾ ಬರುತ್ತೆ ಸ್ನೇಹಿತರೆ. ಸರಿನಾ? ಮುಂದೆ ನೋಡೋಣ. ನೋಡಿ, ಅದರಲ್ಲಿ ನಾವು ಪರ್ಟಿಕ್ಯುಲರಾಗಿ ಸೂರ್ಯನ ಬಗ್ಗೆ ತಿಳ್ಕೋದಾದರೆ, ಈ ಸೌರ ಸಿಸ್ಟಮ್ದಲ್ಲಿ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯನ ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್ ತಿಳ್ಕೊಬೋದಂದರೆ, ದ ಅಲ್ಟಿಮೇಟ್ ಸೋರ್ಸ್ ಆಫ್ ಹೀಟ್ ಆ್ಯಂಡ್ ಲೈಟ್ ಫಾರ್ ದಿ ಎಂಟೈರ್ ಸೋಲಾರ್ ಸಿಸ್ಟಮ್. ನಮ್ಮ ಎಲ್ಲ ಸೌರ ವ್ಯವಸ್ಥೆಗೆ ಫೈನಲ್ ಎನರ್ಜಿದ ಮೇನ್ ಸೋರ್ಸ್ ಯಾರಪ್ಪ ಅಂತಂದರೆ ಸೂರ್ಯ, ದ ಸನ್, ಅದೇ ಮೇನ್ ಸೋರ್ಸ್. ಎಕ್ಸ್ಟ್ರೀಮ್ಲಿ ಹಾಟ್ ಗ್ಯಾಸಸ್ಸಿಂದ ಇದು ಫಾರ್ಮ್ ಆಗಿರುತ್ತೆ, ಇದು ಸೂರ್ಯ. ಆಮೇಲೆ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್, ನಮ್ಮ ಭೂಮಿಯಿಂದ ಸೂರ್ಯ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಅಂದರೆ 150 ಮಿಲಿಯನ್ ಕಿಲೋಮೀಟರ್ಸ್. 150, ಇದು ಗೊತ್ತಿರಬೇಕಾದ ಅಂಶ ಸ್ನೇಹಿತರೆ. 150 ಕಿಲೋಮೀಟರ್. ನಮಗೆ ಸೂರ್ಯನಿಂದ ಬರ್ತಕ್ಕಂಥ ಹೀಟ್ ಆಗಿರ್ಬೋದು, ಅಷ್ಟು ಡೀಪಾಗಿ ನಮಗೆ ಯಾಕೆ ಹತ್ತಲ್ಪ ಅಂತಂದರೆ, ನಾವು 150 ಕಿಲೋಮೀಟರ್ ದೂರದಲ್ಲಿ, 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಡಿಸ್ಪೈಟ್ ಬೀಯಿಂಗ್ ದ ನಿಯರೆಸ್ಟ್ ಸ್ಟಾರ್, ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಫಾರ್ ಅವೇ.
ನಮ್ಮ ಅರ್ಥಗೆ ಅತಿ ಹತ್ತಿರದ ಸ್ಟಾರ್ ಯಾವತ್ತಪ್ಪ ಅಂತಂದರೆ ದ ಸನ್ನು. ಆದರೂ ಅದು ಹತ್ತಿರದ್ದೇ ಎಷ್ಟು ದೂರ ಇದೆ ನೋಡಿ, 150 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸ್ನೇಹಿತರೆ. ಸರಿನಾ? ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನೋಡೋಣ. ಇವಾಗ ಪ್ಲ್ಯಾನೆಟ್ಸ್ ಬಗ್ಗೆ ನೋಡೋಣ. ನಮ್ಮ ಸೌರ ವ್ಯವಸ್ಥೆಯಲ್ಲಿ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಪ್ಲ್ಯಾನೆಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಟೋಟಲಾಗಿ 8 ಪ್ಲ್ಯಾನೆಟ್ಸ್ ಇದಾವೆ ಸ್ನೇಹಿತರೆ. 8 ಪ್ಲ್ಯಾನೆಟ್ಸ್. ದೇರ್ ಆರ್ 8 ಪ್ಲ್ಯಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಇನ್ ಆರ್ಡರ್ ಆಫ್ ದೇರ್ ಡಿಸ್ಟೆನ್ಸ್ ಫ್ರಮ್ ದ ಸನ್. ಸೂರ್ಯನಿಂದ ಇರತಕ್ಕಂಥ ದೂರಗಳ ಪ್ರಕಾರ ನಾವು ಅದನ್ನು ನೋಡ್ಕೊತ ಹೋದರೆ ಮೊದಲನೇದಾಗಿ ಬರೋದು ಯಾವತ್ತಪ್ಪ ಅಂತಂದರೆ ಮರ್ಕ್ಯೂರಿ. ಫಸ್ಟ್ನೇದು ಮರ್ಕ್ಯೂರಿ. ಸೂರ್ಯ ಇಲ್ಲಿದ್ದಾನಂತಂದರೆ ಸೊ ನಾವು 1 ಬೈ ಅರೇಂಜ್ ಮಾಡ್ಕೊತ ಹೋದರೆ ಯಾವ್ದು ಫಸ್ಟು ಯಾವ್ದು ಅಂತ ನೋಡ್ಕೊತ ಹೋದರೆ ಫಸ್ಟ್ ಯಾವ್ದು ಬರುತ್ತೆ? ಮರ್ಕ್ಯೂರಿ ಬರುತ್ತೆ, ಬುಧ ಗ್ರಹ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ವೀನಸ್ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು ನಮ್ಮ ಭೂಮಿ ಅರ್ತ್ ಬರುತ್ತೆ. ನೆಕ್ಸ್ಟು ಮಾರ್ಸು ಮಂಗಳ ಗ್ರಹ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ಇನ್ನೊಂದು ಜುಪಿಟರ್ ಬರುತ್ತೆ ಸ್ನೇಹಿತರೆ. ಅದಾದ ನಂತರ ಸ್ಯಾಟರ್ನ್ ಬರುತ್ತೆ. ನೆಕ್ಸ್ಟ್ ಯುರೇನಸ್ಸು, ನೆಪ್ಚೂನ್ ಬರುತ್ತೆ ಸ್ನೇಹಿತರೆ. ಸೊ ಇಷ್ಟು ಗೊತ್ತಾಯ್ತಲ್ಲ. ಆಲ್ ಪ್ಲ್ಯಾನೆಟ್ಸ್ ಮೂವ್ ಇನ್ ಇಲಾಂಗೇಟೆಡ್ ಪಾತ್ ಕಾಲ್ಡ್ ಆರ್ಬಿಟ್ಸ್. ನಾನು ಹೇಳಿದ್ನಲ್ಲ ನಿಮಗೆ ಅವಾಗ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ, ಸೂರ್ಯ ಇರುತ್ತೆ, ಗ್ರಹಗಳು ಒಂದು ಹಿಂಗೆ ಸುತ್ತಾ ಇರ್ತವೆ. ಈ ಪಾತ್ ಏನಿದೆಲ್ಲ ಇದಕ್ಕೆ ನಾವು ಆರ್ಬಿಟ್ ಅಂತ ಕರಿತೀವಿ. ಅದು ಯಾವ ರೀತಿ ಇರುತ್ತೆ ಪಾತ್ ಅಂದರೆ ಇಲಾಂಗೇಟೆಡ್ ಪಾತ್ ಇರುತ್ತೆ. ಈ ರೀತಿಯಾದಂಥ ಪಾತ್ ಎಂಟೈರ್ ಸರ್ಕ್ಯುಲರ್ ಇರೋ ಬದಲಿ ಈ ರೀತಿ ಇಲಾಂಗೇಟೆಡ್ ಪಾತ್ ಇರುತ್ತೆ. ಸೊ ಆ ಪಾತ್ಗೆ ನಾವು ಆರ್ಬಿಟ್ ಅಂತ ಕರಿತೇವೆ. ಸೊ ಇಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಆಲ್ ದ 8 ಪ್ಲ್ಯಾನೆಟ್ಸ್ ಆಫ್ ದ ಸೋಲಾರ್ ಸಿಸ್ಟಮ್ ಮೂವ್ ಅರೌಂಡ್ ದ ಸನ್ ಒಂದು ಇಲಾಂಗೇಟೆಡ್ ಫಿಕ್ಸ್ಡ್ ಪಾತಲ್ಲಿ ನಡೀತವೆ. ಈ ಫಿಕ್ಸ್ಡ್ ಪಾತಿಗೆ ಏನಂತೀವಿ? ನಾವು ಆರ್ಬಿಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸರಿನಾ? ಸೊ ಮುಂದೆ ನೋಡಿ, ಇನ್ನೊಂದು ತಿಳ್ಕೊಳ್ಳಿ, ಒಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಈ ಗ್ರಹಗಳ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಿದೆ ಅಂತ ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮರ್ಕ್ಯೂರಿ ನೋಡಿ, ಇದು ನಿಯರೆಸ್ಟ್ ಟು ದ ಸನ್. ಇದು ಸನ್ಗೆ ಅತಿ ಹತ್ತಿರವಾದ ಗ್ರಹ ಆಗಿದೆ. ಆಮೇಲೆ ಇದು 88 ದಿನ ತೊಗೊಳುತ್ತೆ. ನಾನು ನಿಮಗೆ ಅಲ್ಲಿ ಮೇಲ್ಗಡೆ ತೋರಿಸ್ದೆ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ತೋರಿಸ್ದೆ ಮರ್ಕ್ಯೂರಿ ಆನ್ ಆರ್ಬಿಟ್ ಅವರೊಂದು ಸಣ್ಣ 88 ದಿನ. ಬೇರೆ ಬೇರೆ ಗ್ರಹಗಳದ್ದು ಕೂಡ ತೋರಿಸ್ದೆ. ಸೊ ಇಲ್ಲಿ ಅದರಲ್ಲಿ ಇಂಪಾರ್ಟೆಂಟ್ ಏನೇನು ಅನಿಸುತ್ತೆ ಅಂತ ಅನ್ನೋದನ್ನ ಒಂದಿಷ್ಟು ಫ್ಯಾಕ್ಟ್ಸ್ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಸರಿನಾ? ಸೊ ಮರ್ಕ್ಯೂರಿ ನಿಯರೆಸ್ಟ್ ಟು ದ ಸನ್ನು ಅದು ಎಷ್ಟು ದಿನ ತೊಗೊಳುತ್ತೆ ಸೂರ್ಯನ ಸುತ್ತಲಿಕ್ಕೆ? 88 ದಿನ ತೊಗೊಳುತ್ತೆ. ವೀನಸ್ಸಿಗೆ ನೋಡಿ ಅರ್ತ್ ಟ್ವಿನ್ ಅಂತ ಕರೀತಾರೆ. ಗುರು ಗ್ರಹಕ್ಕೆ ನಮ್ಮ ಭೂಮಿಯ ಟ್ವಿನ್ ಯಾವುದು ಅಂತ ನಿಮಗೆ ಕೇಳಿದ್ರೆ ಅದು ವೀನಸ್ ಸ್ನೇಹಿತರೆ. ಅದು ವೀನಸ್. ಸರಿನಾ? ಅರ್ತ್ಸ್ ಟ್ವಿನ್ ಅಂತ ಯಾಕೆ ಅದಕ್ಕೆ ಅರ್ತ್ಸ್ ಟ್ವಿನ್ ಅಂತ ಕರೀತಾರೆ ಅಂದರೆ, ನಮ್ಮ ಭೂಮಿದು ಮತ್ತು ವೀನಸ್ ಗ್ರಹದ್ದು ಪ್ಲ್ಯಾನೆಟ್ದು ಸೈಜು ಮತ್ತು ಶೇಪು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಅರ್ತ್ಸ್ ಟ್ವಿನ್ ಅಂತ ಯಾವುದಕ್ಕೆ ಕರೀತಾರೆ? ವೀನಸ್ ಪ್ಲ್ಯಾನೆಟ್ಗೆ ಕರೀತಾರೆ ಸ್ನೇಹಿತರೆ. ಸರಿನಾ? ಸೊ ಇಷ್ಟು ನಿಮಗೆ ಗೊತ್ತಾಯಿತು. ಇನ್ನೊಂದು ತಿಳ್ಕೊಳ್ಳಿ, ಪ್ಲೂಟೋ ಅಂತ ನೀವು ಮೊದಲಿಗೆ ಕೇಳಿರ್ಬೋದು. 9 ಗ್ರಹಗಳಿದ್ದು ಅಂತ ಎಲ್ಲ ಕೇಳೋದು. ಬಟ್ ಪ್ಲೂಟೋನ ಇಟ್ ಈಸ್ ನೋ ಲಾಂಗರ್ ಎ ಪ್ಲ್ಯಾನೆಟ್. ಅದು ಇವಾಗ ಗ್ರಹ ಅಲ್ಲ. ಯಾವಾಗಿಂದ ಅಲ್ಲ? 2006 ಇವಾಗ ಅದಕ್ಕೆ ಏನಂತ ಕರೀತಾರೆ? ಡಾರ್ಕ್ ಪ್ಲ್ಯಾನೆಟ್, ಕುಬ್ಜ ಗ್ರಹ ಅಂತ ನಾವು ಕರಿಬೋದು. ಕುಬ್ಜ ಗ್ರಹ. ಸರಿನಾ? ನೋಡಿ ಸ್ನೇಹಿತರೆ, ಆಗಸ್ಟ್ 2006ವರೆಗೂ, ಆಗಸ್ಟ್ 2006ಕ್ಕಿಂತ ಮುಂಚೆ ಪ್ಲೂಟೋ ಕೂಡ ಒಂದು ಗ್ರಹ ಆಗಿತ್ತು. ಆದರೆ ಒಂದು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತ ಆ ಒಂದು ಮೀಟಿಂಗ್ನಲ್ಲಿ ಒಂದು ಡಿಸಿಷನ್ ತಗೋತಾಳೆ ಪ್ಲೂಟೋಗೆ ಟೇಕಂದರೆ ಪ್ಲೂಟೋ ಈಸ್ ಲೈಕ್ ಬೇರೆ ರೀತಿಯಾದ ಒಂದು ಸೆಲೆಸ್ಟಿಯಲ್ ಬಾಡಿ ಆಗಿದೆ. ಸೊ ಅದು ಗ್ರಹ ಅಲ್ಲ, ಅದು ಡಾರ್ಕ್ ಪ್ಲ್ಯಾನೆಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇವಾಗ ಕೇವಲ 8 ಗ್ರಹಗಳಿದೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ. ನಮ್ಮ ಸೌರ ವ್ಯವಸ್ಥೆಯಲ್ಲಿ 8 ಗ್ರಹಗಳಿವೆ. ಸರಿನಾ? ಪ್ಲೂಟೋ ಈಸ್ ನಾಟ್ ಪ್ಲ್ಯಾನೆಟ್ ಎನಿಮೋರ್. ಸರಿನಾ? ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಪ್ಲ್ಯಾನೆಟ್ಸ್ ಬೈ ಸೈಜ್ ಅಂತ ಇದೆ. ಈಗ ನಾನು ಫಸ್ಟ್ ಹೆಂಗೆ ಮಾಡಿದೆ, ಇಲ್ಲಿ ಸೂರ್ಯ ಇಲ್ಲಿದೆ, ಪ್ಲ್ಯಾನೆಟ್ಸ್ 1 ಬೈ ನೋಡಿದೆ. ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಸನ್ನಿಂದ 1 ಬೈ ಯಾವುದೆಲ್ಲ ಫಸ್ಟು, ಆಮೇಲೆ ನಿಯರೆಸ್ಟ್ ಯಾವುದು, ಆಮೇಲೆ ಫಾದೆಸ್ಟ್ ಯಾವುದು ಅಂತ ನಿಮ್ಗೆ ತೋರಿಸ್ದೆ. ಸೊ ಇವಾಗ ನಾವು ಪ್ಲ್ಯಾನೆಟ್ಸಲ್ಲಿ ಸೈಜ್ ಪ್ರಕಾರ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾವುದು ದೊಡ್ಡದು ಹಾಗೂ ಯಾವುದು ಚಿಕ್ಕದು ಅಂತ ನಾವು ತಿಳಿದುಕೊಳ್ಳೋಣ. ಸರಿನಾ? ಸೊ ಒಂದು ನಿಮಿಷ. ದ ಪ್ಲ್ಯಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಆರ್ಡರ್ ಬೈ ಸೈಜ್ ಅಂತ ನಾವು ತಗೋದಾದರೆ ಅದರಲ್ಲಿ ಲಾರ್ಜೆಸ್ಟ್ ಯಾವುದಪ್ಪ ಅಂತಂದರೆ ಜುಪಿಟರ್ ಈಸ್ ದಿ ಲಾರ್ಜೆಸ್ಟ್ ಪ್ಲ್ಯಾನೆಟ್. ಇನ್ ಆರ್ಡರ್ ಆಫ್ ಸೈಜ್ ಅಂತ ತೊಗೊಂಡ್ರೆ, ನಾಟ್ ಡಿಸ್ಟೆನ್ಸ್ ಫ್ರಮ್ ದ ಸನ್, ಸರಿ ಡಿಸ್ಟೆನ್ಸ್ ಹೇಳ್ತಾ ಇಲ್ಲ ಇಲ್ಲಿ, ಸೈಜ್ ಅಂತ ನಾವು ತೊಗೊಂಡ್ರೆ ಜುಪಿಟರು ಲಾರ್ಜೆಸ್ಟ್
ಪ್ಲ್ಯಾನೆಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಸ್ಯಾಟರ್ನ್. ಸ್ಯಾಟರ್ನ್ ಇನ್ನೊಂದೇನು, ಇದಕ್ಕೆ ರಿಂಗ್ಸ್, ಫೇಮಸ್ ಫಾರ್ ಇಟ್ಸ್ ರಿಂಗ್ಸ್. ಇದಕ್ಕೆ ರಿಂಗ್ಸ್ ಇದ್ದಾವೆ. ಸ್ಯಾಟರ್ನು ಇಟ್ ಈಸ್ ಫೇಮಸ್ ಫಾರ್ ಇಟ್ ಈಸ್ ರಿಂಗ್ಸ್. ನೆಕ್ಸ್ಟ್ ಯಾವುದು ಬರುತ್ತೆ? ಈಗ ಫಸ್ಟ್ ಯಾವುದಾಯಿತು? ಜುಪಿಟರ್ ಆಯಿತು. ನೆಕ್ಸ್ಟು ಸ್ಯಾಟರ್ನ್ ಆಯಿತು. ಆಮೇಲೆ ನೋಡಿ ಇಲ್ಲಿ ಎರಡೂ ಒಂದೇ ಕಡೆ ಕೊಟ್ಟಿದ್ದೀನಿ. ಇದು ಯಾಕೆ ಅದನ್ನು ಕೊಟ್ಟಿದ್ದೀನಿ ಹೇಳ್ತೀನಿ ನಿಮಗೆ. ಯುರೇನಸ್ ಆ್ಯಂಡ್ ನೆಪ್ಚೂನ್. ಈ ಯುರೇನಸ್ ಆ್ಯಂಡ್ ನೆಪ್ಚೂನ್ ಗ್ರಹಗಳು ಏನಿವೆ ಇವು ಆಲ್ಮೋಸ್ಟ್, ಇಲ್ಲಿ ನೋಡಿ ವರ್ಡ್ ಏನು ಯೂಸ್ ಮಾಡ್ತೀನಿ, ಆಲ್ಮೋಸ್ಟ್ ಆಫ್ ಸೇಮ್ ಸೈಜ್. ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ. ಬಟ್ ನಿಮಗೆ ಕ್ರೊನಾಲಜಿಕಲಿ ಅರೇಂಜ್ ಮಾಡಪ್ಪ ಸೈಜ್ ವೈಸ್ ಅಂದರೆ ಫಸ್ಟ್ ಬರೋದು ಯುರೇನಸ್ಸು, ಫಸ್ಟ್ ಜುಪಿಟರು, ಸ್ಯಾಟರ್ನು, ಆಮೇಲೆ ಯುರೇನಸ್ಸು, ಅದರ ಆದಮೇಲೆ ನೆಪ್ಚೂನ್ ಬರುತ್ತೆ 4th ನಂಬರು. ಬಟ್ ದಿಸ್ ಆರ್ ಬೋತ್ ಆಲ್ಮೋಸ್ಟ್ ಆಫ್ ಸೇಮ್ ಸೈಜ್ ಇರೋದ್ರಿಂದ ನಾನು ನಿಮಗೆ ಒಂದೇ ಕಡೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಸರಿನಾ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಅರ್ತು. ಈ ಪ್ರಶ್ನೆ ಬರ್ಬೋದು ನಿಮಗೆ. ಅರ್ತು ಇನ್ ಟರ್ಮ್ಸ್ ಆಫ್ ಸೈಜ್ ನಮ್ಮ ಸೋಲಾರ್ ಸಿಸ್ಟಮ್ಲಿ ಎಷ್ಟನೇ ಲಾರ್ಜೆಸ್ಟ್ ಪ್ಲಾನೆಟ್ ಅಂದರೆ ಫಿಫ್ತ್ ಲಾರ್ಜೆಸ್ಟ್ ಪ್ಲಾನೆಟ್. ಅಂದರೆ ಫಸ್ಟ್ ಜುಪಿಟರು, ಸೆಕೆಂಡ್ ಸ್ಯಾಟರ್ನು, 3 ಯುರೇನಸ್ಸು, 4 ನೆಪ್ಚೂನು, 5 ನಮ್ಮ 5th ಲಾರ್ಜೆಸ್ಟ್, ಸರಿನಾ. ನಾ ಇಲ್ಲಿ ಒಂದೇ ಕಡೆ ಹಾಕಿರೋದು ನಿಮಗೆ ಇದು ಗಮನಕ್ಕೆ ಇರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯುರೇನಸ್, ನೆಪ್ಚೂನ್ ಯಾಕೆ ಒಂದೇ ಕಡೆ ಆಗಿದೆ? ಅದು ಆಲ್ಮೋಸ್ಟ್ ಆಫ್ ಸೇಮ್ ಸೈಜ್ ಇರೋದ್ರಿಂದ ಹಂಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಸಂಬಂಧ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ವೀನಸ್ ಬರುತ್ತೆ. ಅದಾದಮೇಲೆ ಮಾರ್ಸ್ ಬರುತ್ತೆ. ಇನ್ನು ಮರ್ಕ್ಯೂರಿ. ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದಪ್ಪ ಅಂತ ಕೇಳಿದ್ರೆ ಮರ್ಕ್ಯೂರಿ ಈಸ್ ದಿ ಸ್ಮಾಲೆಸ್ಟ್ ಪ್ಲಾನೆಟ್ ಸ್ನೇಹಿತರೆ. ಅದು ಅತಿ ಚಿಕ್ಕದಾದಂಥ ಗ್ರಹ, ಸರಿನಾ. ಸೊ ಇಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ನಾನು ತಿಳಿದುಕೊಳ್ತೀನಿ ಸ್ನೇಹಿತರೆ. ಇವಾಗ 8 ಗ್ರಹಗಳಲ್ಲಿ ನಮ್ಮ ಪ್ಲ್ಯಾನೆಟ್ ಬಗ್ಗೆ, ನಮ್ಮ ಪ್ಲ್ಯಾನೆಟ್ ಆದಂಥ ಅರ್ತ್ ಬಗ್ಗೆ, ನಮ್ಮ ಭೂಮಿ ಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಏನೇನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ 6th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ ಇದರ ಪೊಸಿಷನ್ ಎಲ್ಲಿದೆ? ಸೂರ್ಯನಿಂದ 3rd ಪೊಸಿಷನ್ ಇದೆ. 3rd ಪ್ಲ್ಯಾನೆಟ್ ಫ್ರಮ್ ದ ಸನ್ನು. ಸೂರ್ಯನಿಂದ ಎಷ್ಟು ದೂರದಲ್ಲೇ? ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ರ್ಯಾಂಕ್ ವೈಸ್, ಇನ್ ಟರ್ಮ್ಸ್ ಆಫ್ ಸೈಜು ರ್ಯಾಂಕ್ ವೈಸ್ ಎಷ್ಟನೇ ರ್ಯಾಂಕಿಗೆ ಬರುತ್ತಂತ ಅಂದರೆ 5th ಲಾರ್ಜೆಸ್ಟ್, 5ನೇ ಅತಿ ದೊಡ್ಡ ಗ್ರಹವಾಗಿದೆ. ಯಾವ ಶೇಪಲ್ಲಿದೆ? ಇದು ಇಂಪಾರ್ಟೆಂಟ್ ನೋಡಿ. ಸ್ಲೈಟ್ಲಿ ಫ್ಲ್ಯಾಟನ್ ಎಟ್ ದ ಪೋಲ್ಸ್. ಎಕ್ಸಾಕ್ಟಾಗಿ ಈ ರೀತಿ ರೌಂಡ್ ಅಲ್ಲ, ಒಂಚೂರು ಫ್ಲ್ಯಾಟ್ ಆಗಿರುತ್ತೆ ಮೇಲ್ಗಡೆ, ಹಿಂಗೆ ಫ್ಲ್ಯಾಟ್ ಆದಂತೆ ಇಲ್ಲಿ ಮತ್ತು ಇಲ್ಲಿ ಫ್ಲ್ಯಾಟ್ ಆಗಿರುತ್ತೆ. ಆ ಶೇಪಿಗೆ ಏನಂತಾರೆ ಅಂದರೆ ಜಿಯಾಯ್ಡ್ ಶೇಪ್ ಅಂತ ಕರೀತಾರೆ. ಆ ಶೇಪಿಗೆ ಏನಂತಾರೆ? ಜಿಯಾಯ್ಡ್ ಶೇಪ್. ನೋಡಿ ಸ್ನೇಹಿತರೆ, ದ ಅರ್ತ್ ಏನಿದೆ ಅಲ್ಲ, ಇಟ್ ಈಸ್ ಸ್ಲೈಟ್ಲಿ ಫ್ಲ್ಯಾಟನ್ ಎಟ್ ದ ಪೋಲ್, ದಟ್ ಈಸ್ ವೈ ಇಟ್ ಶೇಪ್ ಈಸ್ ಡಿಸ್ಕ್ರೈಬ್ ಎಟ್ ಜಿಯಾಯ್ಡ್ ಮೀನ್ಸ್, ಈ ಜಿಯಾಯ್ಡ್ ಮೀನ್ಸ್ ಏನಪ್ಪ ಅಂತಂದರೆ, ಜಿಯಾಯ್ಡ್ ಮೀನ್ಸ್ ಅರ್ತ್ ಲೈಕ್ ಶೇಪ್ಗೆ ಜಿಯಾಯ್ಡ್ ಅಂತಾರೆ. ಜಿಯಾಯ್ಡ್ ಯಾವ ಶೇಪಲ್ಲಿದೆ ಅಂತಂದರೆ ಅರ್ತ್ ಲೈಕ್ ಶೇಪಲ್ಲಿದೆ. ಆಮೇಲೆ ನಮ್ಮ ಭೂಮಿ ಬಗ್ಗೆ ಇನ್ನೊಂದು ತಿಳ್ಕೊಂಡು, ಅರ್ತ್ಗೆ ಒಂದು ಯುನೀಕ್ ಪ್ಲ್ಯಾನೆಟ್ ಅಂತ ಕರಿತೀವಿ ನಾವು. ಅರ್ತ್ ದ ಯುನೀಕ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಯಾಕೆ ಇದು ಯುನೀಕ್ ಪ್ಲ್ಯಾನೆಟ್ ಅಂತ ಕರಿಬೇಕು? ಒಂದು ನೆನಪಿಟ್ಕೊಳ್ಳಿ. ಇವಾಗ ಆ್ಯಸ್ ಪರ್ ದ ಎಕ್ಸಿಸ್ಟಿಂಗ್ ನಿಮಗೆ ಎಷ್ಟೆಲ್ಲ ಎವಿಡೆನ್ಸ್ ಇದೆ, ಈಗ ಸೈಂಟಿಸ್ಟ್ಗೆ ಎಷ್ಟೆಲ್ಲ ಎವಿಡೆನ್ಸ್ ಸಿಕ್ಕಿದೆ, ಅದರೆಲ್ಲದರ ಪ್ರಕಾರ ಓನ್ಲಿ ಪ್ಲ್ಯಾನೆಟ್ ಲೈಫ್ ಇರ್ತಕ್ಕಂಥ ಜೀವಿಗಳು ಇರಲಿಕ್ಕೆ ಯೋಗ್ಯವಾದಂಥ ಒಂದೇ ಒಂದು ಗ್ರಹ ಯಾವುದಪ್ಪ ಅಂತಂದರೆ ಅದು ನಮ್ಮ ಗ್ರಹ ಆದಂಥ ಅರ್ತ್, ಭೂಮಿ ಸ್ನೇಹಿತರೆ. ಬೇರೆ ಗ್ರಹದಲ್ಲಿ ಎಲ್ಲೂ ಕೂಡ ಫೇವರೇಬಲ್ ಕಂಡೀಷನ್ಸ್ ಇಲ್ಲ. ಕಂಡೀಷನ್ಸ್ ಫೇವರೇಬಲ್ ಟು ಸಪೋರ್ಟ್ ಲೈಫ್ ಆರ್ ಪ್ರೊಬೇಬಲಿ ಫೌಂಡ್ ಓನ್ಲಿ ಆನ್ ದ ಅರ್ತ್. ಸೊ ಅರ್ತ್ ಈಸ್ ದ ಓನ್ಲಿ ಪ್ಲ್ಯಾನೆಟ್ ವಿತ್ ಕಂಡೀಷನ್ಸ್ ಟು ಸಪೋರ್ಟ್ ಲೈಫ್. ದ್ಯಾಟ್ಸ್ ವೈ ಇಟ್ಸ್ ಅ ಯುನಿಕ್ ಪ್ಲ್ಯಾನೆಟ್ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ. ಯಾಕೆ ಅದು ಕಂಡೀಷನ್ ಫೇವರೇಬಲ್ ಇದೆ ನೋಡಿ. ನೈದರ್ ಟು ಹಾಟ್ ನಾರ್ ಟು ಕೋಲ್ಡ್. ಜಾಸ್ತಿ ಹಾಟು ಇಲ್ಲ, ಬಿಸಿನೂ ಇಲ್ಲ, ಜಾಸ್ತಿ ತಂಪು ಇಲ್ಲ. ಆಮೇಲೆ ಇಟ್ ಹ್ಯಾಸ್ ವಾಟರ್, ನೀರಿದೆ. ಈ ನೀರು ಬೇಕೇ ಬೇಕು ನಮಗೆ. ನೀರು ಜೀವಿಗಳಿಗೆ ಬೇಕೇ ಬೇಕಾದಂಥ ಅತ್ಯಮೂಲ್ಯವಾದ ಒಂದು ವಸ್ತು. ಸೊ ಅದು ಕೂಡ ನಮ್ಮ ಭೂಮಿಯಲ್ಲಿದೆ. ಏರ್ ಇದೆ, ಆಕ್ಸಿಜನ್ ಇದೆ. ಭೂಮಿಯೊಳಗೆ ಏನಿದೆ? ಏರ್ ಇದೆ, ಆಕ್ಸಿಜನ್ ಇದೆ, ಗಾಳಿ ಇದೆ, ಆಕ್ಸಿಜನ್ ಇದೆ. ಅದು ಕೂಡ ಬದುಕಲೇಬೇಕಾದಂಥ ಮೇನ್ ಇಂಗ್ರೀಡಿಯೆಂಟು. ಪರ್ಫೆಕ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸನ್ ಅಂದರೆ ಒಂದು ಕರೆಕ್ಟಾದಂಥ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ಅಂತ ನಾನು ಹೇಳಿದೆ, ದೂರನೇ. ಬಟ್ ಇದು ಎಷ್ಟು ದೂರ ಇದೆ ಅಂತಂದರೆ ಜಾಸ್ತಿ ಹಾಟು ಆಗಲ್ಲ, ಜಾಸ್ತಿ ಕೂಲು ಆಗಲ್ಲ. ಒಂದು ಪರ್ಫೆಕ್ಟ್ ಪೊಸಿಷನಲ್ಲಿ ಇರೋದ್ರಿಂದ ನಮಗೆ ಭೂಮಿ ಒಂದು ರೀತಿ ಯುನಿಕ್ ಪ್ಲಾನೆಟ್, ಸಪೋರ್ಟ್ಸ್ ದ ಲೈಫ್ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಏನಪ್ಪ ಅಂತಂದರೆ, ಲೈಟ್ ಯಾವ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ? ಈ ಲೈಟು ಯಾವ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತಪ್ಪ ಅಂತ ಕೇಳಿದ್ರೆ ಒಂದು ಸುಮಾರು 3 ಲಕ್ಷ
ಸುಮಾರು 3,00,000 ಕಿಲೋಮೀಟರ್, ಸುಮಾರು 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ 3,00,000 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ. ಇಷ್ಟು ಸ್ಪೀಡ್ ಇದ್ದರೂ ಕೂಡ ಸೂರ್ಯನಿಂದ ಭೂಮಿಗೆ ಲೈಟ್ ಬರೋಕ್ಕೆ ಎಷ್ಟು ಟೈಮ್ ತೊಗೊಳತ್ತಪ್ಪ ಅಂತಂದರೆ 8 ನಿಮಿಷ ತಗೋತ್ತೆ. ಇದು ಒಂದು ಫ್ಯಾಕ್ಟ್ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಸರಿನಾ? ನೆಕ್ಸ್ಟ್ ನೋಡಿ, ಅರ್ತ್ ಮೋಷನ್. ಅರ್ತ್ ಯಾವ ರೀತಿ ಚಲನೆ ಮಾಡುತ್ತೆ? ರೊಟೇಷನ್ ಅಂದರೆ ಸೂರ್ಯನ ಸುತ್ತ ಯಾವ ರೀತಿ ಸುತ್ತುತ್ತೆ, ಸರಿನಾ? ರೊಟೇಷನ್ ಅಂದರೆ ತನ್ನ ಕಕ್ಷೆಯ ಸುತ್ತ ಯಾವ ರೀತಿ ಸುತ್ತುತ್ತೆ. ರೆವಲ್ಯೂಷನ್ ಅಂದರೆ ಸೂರ್ಯನ ಸುತ್ತ ಯಾವ ರೀತಿ ಸುತ್ತುತ್ತೆ. ಅರ್ತ್ ಸ್ಪಿನ್ಸ್ ಆನ್ ಇಟ್ ಆಕ್ಸಿಸ್. ತನ್ನ ಕಕ್ಷೆಯ ಸುತ್ತ ಅರ್ತ್ ಯಾವ ರೀತಿ ರೊಟೇಟ್ ಆಗುತ್ತೆ ಅಂತಂದರೆ, ಎಷ್ಟು ನಿಮಿಷದಲ್ಲಿ ರೊಟೇಟ್ ಆಗುತ್ತೆ ಅಂತಂದರೆ 23 ಗಂಟೆ 53 ನಿಮಿಷ, ಅಂದರೆ ಆಲ್ಮೋಸ್ಟ್ ಲೈಕ್ 24 ಅವರ್ಸು ರೊಟೇಷನ್. ಅರ್ತು ತನ್ನ ಕಕ್ಷೆಯ ಸುತ್ತ ಸುತ್ತಲಿಕ್ಕೆ, ಒಂದು ಸುತ್ತ ಹಾಕಲಿಕ್ಕೆ 24 ಗಂಟೆ ತೊಗೊಳುತ್ತೆ. ಅದು ಒಂದು ದಿನ ಆಗುತ್ತೆ. ಸೂರ್ಯನ ಸುತ್ತಕ್ಕೆ ರೆವಲ್ಯೂಷನ್ ಎಷ್ಟು ಟೈಮ್ ತೊಗೊಳುತ್ತೆ ಒಂದು ಸುತ್ತು ಮಾಡಲಿಕ್ಕೆ ಅಂದರೆ 365 ಡೇಸ್, 365 ಡೇಸ್ 5 hours 42 minutes, ಅಂದರೆ ಆಲ್ಮೋಸ್ಟ್ 1 year. ಈ ಆಡ್ ಅವರ್ಸ್ನ ಕೂಡಿಬಿಟ್ಟು ನಿಮಗೆ 365 ಡೇಸ್ ಇರ್ತವೆ. ಇವನ್ನೆಲ್ಲ ಸೇರಿಸಿಬಿಟ್ಟು ಒಂದು ದಿನ ತೊಗೊಳುತ್ತೆ. ಅದು 366 ಡೇಸ್ ಆಗುತ್ತೆ. ಅದು ಲೀಪ್ ಇಯರಲ್ಲಿ ಬರುತ್ತೆ ಸ್ನೇಹಿತರೆ, ಸರಿನಾ? ಸೊ ಇಷ್ಟು ನಿಮಗೆ ಗೊತ್ತಿರಲಿ, ಸರಿನಾ? ಮುಂದೆ ನೋಡೋಣ. ದ ಅರ್ತ್ಗೆ ಇದೊಂದು ನೆನಪಿಟ್ಕೊಳ್ಳಿ. ಅರ್ತ್ಗೆ ಬ್ಲೂ ಪ್ಲ್ಯಾನೆಟ್ ಅಂತ ಕರೀತಾರೆ. ಅರ್ತ್ಗೆ ಏನಂತ ಕರಿತೀವಿ? ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಯಾಕೆ ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ ನೋಡಿ. ಅರ್ತ್ ಈಸ್ ಕಾಲ್ಡ್ ದ ಬ್ಲೂ ಪ್ಲ್ಯಾನೆಟ್ ಬಿಕಾಸ್ 2/3 ಆಫ್ ದ ಸರ್ಫೇಸ್ ಈಸ್ ಕವರ್ಡ್ ಬೈ ವಾಟರ್. 2/3 ಆಫ್ ದ ಸರ್ಫೇಸ್ ನಮ್ಮ ಅರ್ತ್ದು ಏನಿದೆ ಕವರ್ಡ್ ಬೈ ನೀರಿಂದ ಕವರ್ ಆಗಿರೋದ್ರಿಂದ, ಜಲಾವೃತವಾಗಿರೋದ್ರಿಂದ ಅದಕ್ಕೆ ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಸರಿನಾ? ನೀಲಿ ಗ್ರಹ, ಸರಿನಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ನಾವು ಈಗ ಅರ್ತ್ ಹ್ಯಾಸ್ ಓನ್ಲಿ 1 ಸ್ಯಾಟಲೈಟ್, ದ ಮೂನ್. ಈ ಸ್ಯಾಟಲೈಟ್ ಅಂದರೆ ಏನು? ಫಸ್ಟ್ ಇದು ಗೊತ್ತಿರಬೇಕು ನಮಗೆ. A satellite is a celestial body that moves around the planet in the same way as planets move around the sun. ಈಗ ಇಲ್ಲಿ ಸೂರ್ಯ ಇದೆ, ಇಲ್ಲಿ ಭೂಮಿಗಳು ಮತ್ತು ಇತರೆ ಗ್ರಹಗಳು ಎಲ್ಲವೂ ಸುತ್ತಾ ಇದೆ, ಸರಿನಾ? ಎಲ್ಲ ಗ್ರಹಗಳು ಸುತ್ತಾ ಇದೆ. ಅಂದರೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇದೆ. ಇವಾಗ ನಮ್ಮ ಭೂಮಿ ತಗೊಳ್ಳಿ, ಭೂಮಿ ಸುತ್ತ ಕೂಡ ಇದು ಭೂಮಿ ಅಂದರೆ ಅದ್ರ ಸುತ್ತಲೂ ಒಂದು ಬಾಡಿ ಸುತ್ತಾ ಇದೆ. ಅಂದರೆ ಯಾವುದೇ ಒಂದು ಗ್ರಹ ಇದೆ ಅಂದರೆ ಅದ್ರ ಸುತ್ತ ಇನ್ನೊಂದು ಬಾಡಿ ಏನು ಆಕಾಶಕಾಯ ಸುತ್ತುತ್ತಲ್ಲ, ಅವಕ್ಕೇನಂತ ಕರಿತೀವಿ? ಸ್ಯಾಟಲೈಟ್ ಉಪಗ್ರಹಗಳಂತ ನಾವು ಕರಿತೀವಿ. ಸೊ ನಮ್ಮ ಭೂಮಿಯ ಉಪಗ್ರಹ ಯಾವತ್ತಪ್ಪ ಅಂದ್ರೆ ಒಂದೇ ಇದೆ, ಅದು ಮೂನು, ಅದು ಚಂದ್ರ ಸ್ನೇಹಿತರೆ. ದ ಮೂನ್ ಅರ್ತ್ಸ್ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್. ನೈಸರ್ಗಿಕ ಸ್ಯಾಟಲೈಟ್ ಉಪಗ್ರಹ ಯಾವತ್ತಪ್ಪ ಅಂತಂದರೆ ಅದು ಮೂನು. ಅದ್ರ ಡಯಾಮೀಟ್ರ್ ಎಷ್ಟಿದೆ ಅಂದರೆ ನಮ್ಮ ಭೂಮಿದು ಎಷ್ಟು ಡಯಾಮೀಟ್ರ್ ಇಲ್ಲ, ಅದ್ರದ್ದು 1/4 ಡಯಾಮೀಟ್ರ್ ಮೂಣದು ಡಯಾಮೀಟ್ರ್ ಇದೆ, ಚಂದ್ರನದು ಡಯಾಮೀಟ್ರ್ ಇದೆ. ಇಟ್ ಅಪಿಯರ್ಸ್ ನಮಗೆ ತುಂಬ ದೊಡ್ಡದಾಗಿ ಎದಕ್ಕೆ ಕಾಣಿಸ್ತಿದೆ ಅಂದರೆ ನಮಗೆ ಹತ್ತಿರ ಇರೋದ್ರಿಂದ ಅದು ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಡಿಸ್ಟೆನ್ಸ್ ಫ್ರಮ್ ದ ಅರ್ತ್, ನಮ್ಮ ಭೂಮಿಯಿಂದ ಮೂನ್ದು ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 3,84,400 ಕಿಲೋಮೀಟರ್ ದೂರದಲ್ಲಿ ಚಂದ್ರ ಇದ್ದಾನೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆಮೇಲೆ ಚಂದ್ರ ಯಾವ ರೀತಿ ಮೂವ್ ಆಗುತ್ತೆ, ಚಂದ್ರ ಯಾವ ರೀತಿ ಮೂವ್ ಆಗ್ತಾನೆ ನೋಡಿ. ದ ಮೂನ್ ಟೇಕ್ಸ್ 27 ಡೇಸ್ ಟು ಆರ್ಬಿಟ್ ಅರ್ತ್. ನಮ್ಮ ಇದು ಭೂಮಿ ಇದೆ ಅಂದರೆ ಅದರ ಸುತ್ತಲಿಕ್ಕೆ ಚಂದ್ರ 27 ದಿನ ತಗೋತಾನೆ. ಆ್ಯಂಡ್ 27 ಡೇಸ್ ಟು ಸ್ಪಿನ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಇಲ್ಲಿ ನೋಡಿ, ಇಲ್ಲಿ ಭೂಮಿ ಇದೆ, ಇಲ್ಲಿ ಸುತ್ತಾ ಇದ್ದಾನೆ, ಇದು ಎಷ್ಟು ತಗೋತಾನೆ? 27 ದಿನ ತಗೋತಾನೆ. ಇದು ಆರ್ಬಿಟ್ ಅಂದ್ಕೊಳ್ಳಿ. ಇಲ್ಲಿ ಚಂದ್ರ ಇದ್ದಾನೆ, 27 ದಿನ ತೊಗೊಂಡು 27 ದಿನದಲ್ಲೇ ಒಂದು ಭೂಮಿ ಸುತ್ತ ತನ್ನ ಸುತ್ತಲಿಕ್ಕೆ ಕೂಡ, ತನ್ನ ಕಕ್ಷೆ ಮೇಲೆ ಸುತ್ತಲಿಕ್ಕೆ ಕೂಡ ಒಂದು ರೌಂಡ್ ಹಾಕಲಿಕ್ಕೆ 27 ದಿನನೇ ತಗೋತಾನೆ. ಸೊ ದ ಮೂನ್ ಟೇಕ್ಸ್ 27 ಟು ಆರ್ಬಿಟ್ ಅರ್ತ್ ಆ್ಯಂಡ್ 27 ಟು ಸ್ಪಿನ್ ಆನ್ ಇಟ್ಸ್ ಆಕ್ಸಿಸ್ ಆಲ್ಸೋ. ಇದರಿಂದ ಇವೆರಡೂ ಒಂದೇ ಟೈಮ್ ಪೀರಿಯಡ್ ಆಗಿರೋದ್ರಿಂದ ವಿ ಆಲ್ವೇಸ್ ಸಿ ದ ಸೇಮ್ ಸೈಡ್ ಆಫ್ ದ ಮೂನ್. ನಮ್ಮ ಚಂದ್ರನದು ಒಂದೇ ಸೈಡ್ ಕಾಣಿಸುತ್ತೆ. ಯಾಕೆ ಹೇಳಿ? ಅದರ ರೊಟೇಷನ್ ಟೈಮು ಮತ್ತು ರೆವಲ್ಯೂಷನ್ ಟೈಮ್ ಎರಡು ಒಂದೇ ಆಗಿರೋದ್ರಿಂದ. ದ ಅದರ್ ಸೈಡ್ ಈಸ್ ಆಲ್ವೇಸ್ ಹಿಡನ್ ಫ್ರಮ್ ಅವರ್ ವ್ಯೂ. ನಮಗೆ ಅದು ಕಾಣಿಸೋದಿಲ್ಲ ಸ್ನೇಹಿತರೆ, ಸರಿನಾ? ಇಷ್ಟು ನಿಮಗೆ ಈಗ ಗೊತ್ತಾಯ್ತು ಅನ್ಕೋತೀನಿ. ಇನ್ನೊಂದು ನೆನಪಿಟ್ಕೊಳ್ಳಿ, ಚಂದ್ರನ ಮೇಲೆ, ಮೂನ್ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋರು ಫಸ್ಟ್ ವ್ಯಕ್ತಿ ಅಲ್ಲಿ ಕಾಲಿಟ್ಟವರು. ಮೂನ್ ಮೇಲೆ ದ ಫಸ್ಟ್ ಪರ್ಸನ್ ಟು ಸ್ಟೆಪ್ ಆನ್ ಮೂನ್ ಅಂತ ಯಾರಂತ ಕೇಳಿದ್ರೆ
ಅದು ಯಾರಪ್ಪ ಅಂತಂದರೆ ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್. ಸೊ ಚಂದ್ರನ ಮೇಲೆ ಮೊದಲು ಪಾದವನ್ನಿಟ್ಟಂಥ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋದು ನಿಮಗೆ ನೆನಪಿರಲಿ. ಅದು ಯಾವ ಇಸ್ವಿ ಅಂತ ಕೇಳಿದ್ರೆ 1969. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಗ್ಯಾಲಕ್ಸೀಸ್. ಏನಿದು ಗ್ಯಾಲಕ್ಸೀಸ್ ಅಂದರೆ? ಗ್ಯಾಲಕ್ಸಿ ಅಂದರೆ ಏನು ಅಂತ ನೀವು ಫಸ್ಟ್ ತಿಳ್ಕೊಬೇಕು ಮುಂದೆ ಹೋಗೋಕ್ಕಿಂತ ಮುಂಚೆ. ಗ್ಯಾಲಕ್ಸಿ ಅಂದರೆ ಹ್ಯೂಜ್ ಸಿಸ್ಟಮ್ ಆಫ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಡಸ್ಟ್ ಆ್ಯಂಡ್ ಗ್ಯಾಸಸ್. ನೋಡಿ, ಸ್ಟಾರ್ ಬೇರೆ ಡಸ್ಟ್ ಇದೆ, ಗ್ಯಾಸ್ಗಳಿದೆ, ಅದು ಇದು ಇವೆಲ್ಲ ಸೇರಿ ಅದಕ್ಕೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಕೋಟ್ಯಾಂತರ ಸ್ಟಾರ್ಸು, ಡಸ್ಟು, ಗ್ಯಾಸ್ ಎಲ್ಲವೂ ಸೇರಿ ಏನಾಗುತ್ತಪ್ಪ ಅಂತಂದರೆ ಗ್ಯಾಲಕ್ಸಿ ಆಗುತ್ತೆ. ಆ ಹ್ಯೂಜ್ ಸಿಸ್ಟಮ್ಗೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಸರಿನಾ? ಸೊ ಇದು ನಿಮಗೆ ಅರ್ಥ. ಗ್ಯಾಲಕ್ಸಿ ಇಸ್ ಅ ಹ್ಯೂಜ್ ಸಿಸ್ಟಮ್ಸ್ ಆಫ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಕ್ಲೌಡ್ಸ್ ಆಫ್ ಡಸ್ಟ್ ಆ್ಯಂಡ್ ಗ್ಯಾಸಸ್. ದೇರ್ ಆರ್ ಮಿಲಿಯನ್ಸ್. ಈಗ ನೋಡಿ, ಇಷ್ಟು ಸ್ಟಾರ್ಸು, ಇಷ್ಟು ಬಿಲಿಯನ್ಸ್ ಆಫ್ ಸ್ಟಾರ್ಸು, ಗ್ಯಾಸು, ಡಸ್ಟ್ ಎಲ್ಲ ಸೇರಿ ಒಂದು ಗ್ಯಾಲಕ್ಸಿ ಆದರೆ ಇಂಥ ಗ್ಯಾಲಕ್ಸಿಗಳೇ ಬಿಲಿಯನ್ಸ್ ಗಂಟಲೆ ಗ್ಯಾಲಕ್ಸಿಗಳಿದ್ದಾವೆ. ಗ್ಯಾಲಕ್ಸಿ ಇದ್ದಾವೆ ಸ್ನೇಹಿತರೆ. ಆಯಿತಾ? ಈ ಎಲ್ಲ ಗ್ಯಾಲಕ್ಸಿ 1 2 3 4 5 ಮಿಲಿಯನ್ಸ್ ಗಂಟೆ ಗ್ಯಾಲಕ್ಸಿಗಳು ಸೇರಿ ಏನಾಗುತ್ತೆ? ಅದೇ ಯೂನಿವರ್ಸ್ ಆಗುತ್ತೆ. ಮಿಲಿಯನ್ಸ್ ಗಂಟಲೆ ಗ್ಯಾಲಕ್ಸಿ ಎಲ್ಲ ಸೇರಿ ಯೂನಿವರ್ಸ್ ಆಗುತ್ತೆ. ಸರಿನಾ? ಸೊ ನಮ್ಮ ಭೂಮಿ ಏನಿದೆ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಏನಿದೆ, ನಮ್ಮ ಯಾವ ಗ್ಯಾಲಕ್ಸಿ ಒಳಗೆ ಬರುತ್ತಪ್ಪ ಅಂತಂದರೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಬರುತ್ತೆ. ನಾವು ಈ ತುಂಬ ಗ್ಯಾಲಕ್ಸಿಗಳಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿಯಲ್ಲಿ ಬರುತ್ತೋ, ಯಾವ ಒಂದು ಗ್ಯಾಲಕ್ಸಿ ಪಾರ್ಟ್ಪ ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿ. ಪುರಾತನ ಟೈಮಲ್ಲಿ, ಪ್ರಾಚೀನ ಕಾಲದಲ್ಲಿ ಆ ಗ್ಯಾಲಕ್ಸಿ ಏನಂತಿದ್ರು? ಮಿಲ್ಕಿ ವೇ ಗ್ಯಾಲಕ್ಸಿ ಆಕಾಶಗಂಗಾ. ಯಾಕೆ ಆಕಾಶಗಂಗಾ ಅಂತಿದ್ರು? ರಿವರ್ ಆಫ್ ಲೈಟ್ ಇನ್ ದ ಸ್ಕೈ. ಒಂದು ರಿವರೇ ಹರಿತಿದೆ, ಲೈಟದ ನದಿನೇ ಹರಿತಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಆಕಾಶಗಂಗಾ ಅಂತ ಅದಕ್ಕೆ ಕರಿತಾ ಇದ್ರು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು. ಸೊ ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ ಯಾವುದೆಲ್ಲ ಟಾಪಿಕ್ಸ್ ಕಲಿತೀವಿ ಅಂತ. ಅದರಲ್ಲಿ ಅಸ್ಟೆರಾಯ್ಡ್ಸ್ ಅನ್ನೋದು ಕೂಡ ಬಂದಿತ್ತು. ಇವು ಅಸ್ಟೆರಾಯ್ಡ್ಸ್ ಕೂಡ ಆಕಾಶ ಕಾಯಗಳು. ಸೊ ಅಸ್ಟೆರಾಯ್ಡ್ಸ್ ಅಂದರೆ ಏನು? ಅಸ್ಟೆರಾಯ್ಡ್ಸ್ ಆರ್ ರಾಕಿ ರೆಮಿನೆಂಟ್ಸ್ ಫ್ರಮ್ ದ ಅರ್ಲಿ ಸೋಲಾರ್ ಸಿಸ್ಟಮ್, ಆಫನ್ ಕಾಲ್ಡ್ ಮೈನರ್ ಪ್ಲಾನೆಟ್ಸ್. ಈ ಪ್ಲಾನೆಟ್ಸ್ಗಳು ಫಾರ್ಮ್ ಆಗಬೇಕಾದ್ರೆ ಒಂದಿಷ್ಟು ಕಲ್ಲು ರೆಮಿನೆಂಟ್ಸ್ ಅಂದರೆ ಉಳಿದಂಥ ಕಲ್ಲಿನ ಒಂದು ಭಾಗಗಳೇನು ಉಳಿತಾವೆ, ಅವು ಅರ್ಲಿ ಸೋಲಾರ್ ಸಿಸ್ಟಮ್ ಆಗಬೇಕಾದ್ರೆ ಉಳಿದಿದ್ದಾವೆ. ಸೊ ಅವಕ್ಕೆ ಇನ್ನೊಂದು ವರ್ಡ್ಸ್ ಯೂಸ್ ಮಾಡ್ತೇನೆಪ್ಪ, ಮೈನರ್ ಪ್ಲಾನೆಟ್ಸ್ ಅಂತಲೂ ಕರೀತಾರೆ. ಸೊ ಅಸ್ಟೆರಾಯ್ಡ್ಸ್ ಅಂದರೆ ದೀಸ್ ಆರ್ ರಾಕಿ ರೆಮಿನೆಂಟ್ಸ್ ಫ್ರಮ್ ದ ಅರ್ಲಿ ಸೋಲಾರ್ ಸಿಸ್ಟಮ್. ಸೊ ಇವು ಏನಂದರೆ ದೇರ್ ಆರ್ ನ್ಯೂಮರಸ್ ಟೈನಿ ಬಾಡೀಸ್ ವಿಚ್ ಆಲ್ಸೋ ಮೂವ್ ಅರೌಂಡ್ ದ ಸನ್. ದೀಸ್ ಬಾಡೀಸ್ ಆರ್ ಕಾಲ್ಡ್ ಅಸ್ಟೆರಾಯ್ಡ್ಸ್ ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ಸರಿನಾ? ಸೊ ಈಗ ಇವು ಅಸ್ಟೆರಾಯ್ಡ್ಸ್ ಹೆಂಗೆ ಒರಿಜಿನ್ ಆಗ್ತಾವೆ ಅಂತ ಕೇಳಿದ್ರೆ, ಲೆಫ್ಟ್ ಓವರ್ ಮಟೀರಿಯಲ್ ಫ್ರಮ್ ದ ಗ್ರಹಗಳ ಫಾರ್ಮ್ ಆಗಬೇಕಾದ್ರೆ ಒಂದಿಷ್ಟು ತುಕಡಿಗಳು ಇವೆಲ್ಲ ಉಳಿದುವಲ್ಲ, ಅವು ಅಸ್ಟೆರಾಯ್ಡ್ಸು. ಜನರಲಿ ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ರೆ, ಅಸ್ಟೆರಾಯ್ಡ್ ಜನರಲಿ ಎಲ್ಲಿ ಕಂಡು ಬರ್ತಾವೆ ಅಂದರೆ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್. ಮಾರ್ಸ್ ಮತ್ತು ಜುಪಿಟರ್ ಇವೆರಡು ಗ್ರಹಗಳ ಮಧ್ಯೆ ಅಸ್ಟೆರಾಯ್ಡ್ ಬೆಲ್ಸ್ ಇದೆ, ಅಲ್ಲಿ ನಿಮಗೆ ಕಂಡು ಬರ್ತವೆ. ನೋಡಿ, ಪ್ರೈಮರ್ಲಿ ಎಲ್ಲಿ ಕಂಡು ಬರ್ತಾವೆ ಅಂತ ನಾನು ಹೇಳಿದೆ, ಮಾರ್ಸ್ ಮತ್ತು ಜುಪಿಟರ್. ಬಟ್ ಬೇರೆ ಆರ್ಬಿಟಲ್ ಕೂಡ ಕಂಡು ಬರುತ್ತೆ, ಅದನ್ನು ಮರಿಬಾರ್ದು. ಬೇರೆ ಆರ್ಬಿಟಲ್ ಕೂಡ ಬರೀ ಇಲ್ಲಿ ಮಾತ್ರ ಕಂಡು ಬರುತ್ತಾ ಮಾರ್ಸ್ ಜುಪಿಟರ್ ಮಧ್ಯೆ, ಅಲ್ಲಷ್ಟೇ ಅಲ್ಲ, ಬೇರೆ ಕೂಡ ಕಂಡು ಬರ್ತವೆ. ಅವು ಎಷ್ಟು ಸೈಜ್ ಇರ್ತಾವೆ ಅಂದರೆ, ಒಂದು ಚಿಕ್ಕ ಕಲ್ಲು ಪೆಬಲ್ ಕಸ್ಟಿಂದು 100s of miles ದೊಡ್ಡದಿದ್ದು ಇರ್ತವೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ನೋಡಿ, ಮಿಟೆರಾಯ್ಡ್ಸು. ಇದು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಎಕ್ಸಾಂಪಲಿಂದ. ಮಿಟೆರಾಯ್ಡ್ಸ್ ಅಂದರೆ ಏನು, ಮಿಟಿಯೋರ್ಸ್ ಅಂದರೆ ಮಿಟಿಯೋರೈಟ್ಸ್ ಅಂದರೆ ಏನು ಅಂತ. ಫಸ್ಟ್ ನೋಡಿ, ಮಿಟಿಯೋರಾಯ್ಡ್ಸ್ ಅಂದರೆ these are small pieces of rock which move around the sun are called meteoroids. A small rock moving around the sun are called meteoroids. ಇಷ್ಟು ನಿಮ್ಗೆ ನೆನಪಿಟ್ಕೊಳ್ಳಿ. ಬೇಸಿಕ್ ಸಿಂಪಲ್ ಡೆಫಿನೇಷನ್, ಜಾಸ್ತಿ ಡೀಪ್ ಹೋಗ್ಕೋಬೇಡಿ. ಮಿಟೆರಾಯ್ಡ್ಸ್ ಅಂದರೆ ಸ್ಮಾಲ್ ರಾಕ್ಸ್ ಮೂವಿಂಗ್ ಅರೌಂಡ್ ದ ಸನ್ ಆರ್ ಕಾಲ್ಡ್ ಆಸ್ ಮಿಟೆರಾಯ್ಡ್ಸ್. ಸರಿನಾ? ಈಗ ಮಿಟಿಯೋರ್ ಅಂದರೆ ಏನಪ್ಪ ಅಂತಂದರೆ, ಇದೇನು ಮಿಟಿಯೋರಾಯ್ಡ್ ಸುತ್ತ ಇರುತ್ತಲ್ವಾ, ಮಿಟಿಯೋರಾಯ್ಡ್ಸ್ ಎಂಟ್ರಿಂಗ್ ದ ಅರ್ತ್ ಅಟ್ಮಾಸ್ಫಿಯರ್ ಏನಪ್ಪ, ಅದಕ್ಕೆ ಮಿಟಿಯೋರ್ ಅಂತ ಕರಿತೀವಿ. ಮಿಟಿಯೋರೈಟ್ ಅಂದರೆ ಏನಂದರೆ, ಈ ಮಿಟಿಯೋರಾಯ್ಡ್ ಏನು ಬರುತ್ತಲ್ಲ, ಅವು ಬರಬೇಕಾದ್ರೆ ವಾತಾವರಣದಲ್ಲಿ ಗಾಳಿ ಜೊತೆ ವಾತಾವರಣದಲ್ಲಿ ಗಾಳಿ ಜೊತೆ ಸೇರಿ ಅದು ಒಂದು ಕಿಡಿ ಹತ್ಕೊಳ್ಳುತ್ತೆ. ಅದಕ್ಕೆ ಅದ್ರ ಸಂಬಂಧ ಅದು ಲೈಟ್ ಬಂದಾಗ ಅದಕ್ಕೆ ಶೂಟಿಂಗ್ ಸ್ಟಾರ್ ಅಂತ ಕರಿತೀವಿ. ಸೊ ಅದು ಅಲ್ಲೇ ಬರ್ನ್ ಆಗಿ ಬರ್ತಾ ಇರಬೇಕಾದ್ರೆ ಅಲ್ಲೇ ಬರ್ನ್ ಆಗಿ ಬಿಡ್ಬೋದು. ಫುಲ್ಲು ಬರ್ನ್ ಆಗದೆ ಸ್ವಲ್ಪ ಉಳಿತಂದರೆ, ಕೆಳಗಡೆ ಬಂದು ಭೂಮಿ ಮೇಲೆ ಬಿತ್ತಂದರೆ ಅದಕ್ಕೆ ಮಿಟಿಯೋರೈಟ್ ಅಂತ ಕರಿತೀವಿ. ಮಿಟಿಯೋರೈಟ್ ದ್ಯಾಟ್ ಸರ್ವೈಸ್ ಆ್ಯಂಡ್ ಹಿಟ್ ದ ಅರ್ತ್ ಸರ್ಫೇಸ್. ಮಿಟಿಯೋರ್ ಅಂದರೆ ಮಿಟಿಯೋರೈಡ್ ಇದ್ದಿದ್ದು ಭೂಮಿಗೆ ಎಂಟ್ರಿ ಆದಾಗ ಅದಕ್ಕೆ ಮಿಟಿಯೋರ್ ಅಂತ ಕರಿತೀವಿ. ಫುಲ್ ಬರ್ನ್ ಆಗದೆ ಅದು ಬಂದು ಕೆಳಗಡೆ ಬಿತ್ತಂದರೆ ಅದಕ್ಕೆ ಮಿಟಿಯೋರೈಟ್ಸ್ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ ಎಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನಾವು ಏನೆಲ್ಲ ಕಲ್ತ್ವಿ,
ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಏನು, ಅದರಲ್ಲಿ ಯಾವುದೆಲ್ಲ ಸ್ಟಾರ್ಸ್ ಇರುತ್ತೆ, ಪ್ಲಾನೆಟ್ಸ್ ಇರುತ್ತೆ, ಮೂನ್ಸ್ ಇರುತ್ತೆ, ಅಸ್ಟೆರಾಯ್ಡ್ಸ್, ಅವುಗಳ ಬಗ್ಗೆ ಇಂಡಿವಿಜುವಲ್ ಆಗಿ ತಿಳ್ಕೊಂಡ್ವಿ. ಅದರಲ್ಲೂ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಮತ್ತು ಪ್ಲ್ಯಾನೆಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಇಂಡಿವಿಜುವಲ್ ಆಗಿ ನಮ್ಮ ಅರ್ತು, ಅದು ದ ಓನ್ಲಿ ಪ್ಲ್ಯಾನೆಟ್ ವಿತ್ ಲೈಫ್, ಒಂದೇ ಗ್ರಹ, ಅಲ್ಲಿ ಜೀವಗಳಿರ್ತಕ್ಕಂಥ ಒಂದೇ ಗ್ರಹ ಯಾವುದು ಅರ್ತ್ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಅರ್ತ್ ನ್ಯಾಚುರಲ್ ಸ್ಯಾಟಲೈಟ್ ಆದಂಥ ಮೂನ್ ಬಗ್ಗೆ ತಿಳ್ಕೊಂಡ್ವಿ. ಯೂನಿವರ್ಸಲ್ಲಿ ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿಗಳಿರೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ NCERTದು ಜಿಯೋಗ್ರಫಿದು ಫಸ್ಟ್ ಚಾಪ್ಟರ್ ಸ್ನೇಹಿತರೆ. ಇದೇ ರೀತಿ ಮುಂದೆ ಎಲ್ಲ ಚಾಪ್ಟರ್ನ ಒನ್ ಬೈ ಸ್ಲೋ ಆಗಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ NCERT ಎನಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದೋದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬೈಲಿಂಗ್ವಲ್ ಆಗಿ. ಸೊ ನಿಮಗೆ ಈ ನಮ್ಮ ಎಫರ್ಟ್ ಇಷ್ಟ ಆಯಿತು ಅನ್ಕೋತೀನಿ. ಇಫ್ ಯು ಲೈಕ್ ಇಟ್, ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಲಿಂಕ್ನ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಮೀಟ್ ಯು ಅಗೇನ್.